ವಾರ್ತೆಗಳ ಪ್ರಾಯೋಜಕರು ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ. ನಿಮ್ಮ ಕನಸು ನನಸಾಗಿಸಲು ಹಿಂದೆ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ: ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ. ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್. ವಿಳಾಸ: ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ, ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस, अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, CPS ಕಾಂಪ್ಲೆಕ್ಸ್, ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್. 0% EMI ಬಜಾಜ್ ಫೈನಾನ್ಸ್ ಅವೈಲಬಲ್. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್, ಬಿಸೈಡ್ SBI ಬ್ಯಾಂಕ್, ಸ್ಟೇಷನ್ ರೋಡ್, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್, ಬಿಸೈಡ್ ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಮಹಾವೀರ್ ಜಯಂತಿ, ಅಹಿಂಸೆ ದಯೆ ಸಂದೇಶ ನೀಡಿದ ಮಹಾವೀರ್ ಅಜರಾಮರರು. ದಂಡಪ್ಪ ಬಿರಾದರ್. ಜಿಲ್ಲೆಯಲ್ಲಿಯೂ ರೆಡ್ CVR ಚುಚ್ಚುಮದ್ದು ಕಾಳಸಂತೆಯಲ್ಲಿ ಮಾರಾಟ ಆಶಂಕೆ. ಒಪೆಕ್ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಚಾಲಕ ಮೂಲಕ ಸಾಗಾಣಿಕೆ ಶಂಕೆ. ತನಿಖೆಗೆ ಒತ್ತಾಯ. ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಸಭೆ. ಮನೆ ಮನೆಗೆ ಹೋಗಿ ಸೋಂಕಿತರ ಮಾಹಿತಿ ಸಂಗ್ರಹಿಸದಿದ್ದರೆ ಕಾನೂನು ಕ್ರಮ. ದುರ್ಗೇಶ್ ಎಚ್ಚರಿಕೆ. ಜಿಲ್ಲೆಯಲ್ಲಿ ಮುಂದುವರಿದ ಕೊರೋನಾ ಆರ್ಭಟ. 681 ಜನರಲ್ಲಿ ಸೋಂಕು. ಕೊರೋನಾ ಪರೀಕ್ಷೆಗೆ ಸಾಲುಗಟ್ಟಿ ನಿಂತ ಜನತೆ. ಎರಡನೇ ದಿನಕ್ಕೆ ಕರ್ಫ್ಯೂ. ಮನವಿ ಮಾಡಿದರೂ ಸ್ಪಂದಿಸದ ಜನರಿಗೆ ಪೊಲೀಸರು ಲಾಠಿ ರುಚಿ. ದೇಹದಾನ ಮಾಡಿದ ಸಂಘಟಕ ಗೋವಿಂದರಾಜ್. ಜೈನ್ ಸನ್ಯಾಸ ಸ್ವೀಕರಿಸಲು ನಿರ್ಧಾರ. ಮಹಾವೀರ್ ಜಯಂತಿ. ನಿಷೇಧ ಮಧ್ಯೆಯೂ ಮಾಂಸ ಮಾರಾಟ, ಪೊಲೀಸರಿಂದ ತಡೆ.
ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 93ನೇ ಜನ್ಮದಿನಾಚರಣೆ ಸರಳವಾಗಿ ಆಚರಣೆ. ವಾರ್ತೆಗಳ ವಿವರ. ಭವ್ಯ ಭಾರತವು ಹಲವಾರು ಧರ್ಮಗಳ ಸಂಗಮವಿದೆ. ಇಲ್ಲಿ ಎಲ್ಲಾ ಜನಾಂಗದವರು ಬದುಕಿ ಬಾಳುತ್ತಿದ್ದ ಹಲವಾರು ಧರ್ಮಗಳ ಗುರುಗಳು ತಮ್ಮ ಸಂದೇಶವನ್ನು ಸಾರುವುದರ ಮೂಲಕ ಭಾವೈಕ್ಯತೆಯನ್ನು ಭಾರತದಲ್ಲಿ ಬಿತ್ತಿದ್ದಾರೆ. ಅದೇ ರೀತಿಯಾಗಿ ಜೈನ್ ಧರ್ಮದ 24ನೇ ತೀರ್ಥಕರನಾದ ಮಹಾವೀರರು ಸತ್ಯ, ಅಹಿಂಸೆ, ದಯೆ, ಕರುಣೆಯ ಅಂಶಗಳನ್ನು ಇಡೀ ವಿಶ್ವಕ್ಕೆ ಬೋಧಿಸಿದ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕ ದಂಡಪ್ಪ ಬಿರಾದರ್ ಅವರು ಹೇಳಿದರು. ಭವ್ಯ ಭಾರತವು ಹಲವಾರು ಧರ್ಮಗಳ ಸಂಗಮವಿದೆ. ಇಲ್ಲಿ ಎಲ್ಲಾ ಜನಾಂಗದವರು ಬದುಕಿ ಬಾಳುತ್ತಿದ್ದ ಹಲವಾರು ಧರ್ಮಗಳ ಗುರುಗಳು ತಮ್ಮ ಸಂದೇಶವನ್ನು ಸಾರುವುದರ ಮೂಲಕ ಭಾವೈಕ್ಯತೆಯನ್ನು ಭಾರತದಲ್ಲಿ ಬಿತ್ತಿದ್ದಾರೆ. ಅದೇ ರೀತಿಯಾಗಿ ಜೈನ ಧರ್ಮದ 24ನೇ ತೀರ್ಥಂಕನಾದ ಮಹಾವೀರ್ ಸತ್ಯ, ಅಹಿಂಸೆ, ದಯೆ, ಕರುಣೆ ಅಂಶಗಳನ್ನು ಇಡೀ ವಿಶ್ವಕ್ಕೆ ಬೋಧಿಸಿದ ಮಹಾನ್ ವ್ಯಕ್ತಿಗಳಾಗಿದ್ದಾರೆ ಎಂದು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಶಿಕ್ಷಣ ವಿಭಾಗದ ಜಿಲ್ಲಾ ಸಂಚಾಲಕ ದಂಡಪ್ಪ ಬಿರಾದರ್ ಅವರು ಹೇಳಿದರು. ಅವರು ಇಂದು ನಗರದ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮಹಾವೀರ್ ಜಯಂತಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಜೈನ ಧರ್ಮದ ಪ್ರಮುಖ ಅಂಶಗಳನ್ನು ತಿಳಿಸಿಕೊಟ್ಟವರು ಮಹಾವೀರರು ಎಂದರು. ಅಹಿಂಸೆ, ಸತ್ಯ, ಔಚಾರ್ಯ, ಬ್ರಹ್ಮಚರ್ಯ, ಅಪರಿಗ್ರಹಗಳೆಂಬ ಪಂಚಶೀಲ ತತ್ವಗಳಿಂದ ಬೋಧನೆ ಮಾಡಿದವರು. ಯಾವುದೇ ಪ್ರಾಣಿಗಳಿಗೆ ಹಿಂಸೆ ಕೊಡಬಾರದು, ಅವುಗಳನ್ನು ಕೊಲ್ಲಬಾರದೆಂದು ಹೇಳುವುದರ ಮೂಲಕ ಸಸ್ಯಾಹಾರಕ್ಕೆ ಹೆಚ್ಚು ಒತ್ತು ನೀಡಿದವರು ಮಹಾವೀರರು ಎಂದರು. दीवो रे दीवो प्रभु मंगलिक दीवो आरती उदाहरण भव किरणी तो मनोरथ भगवती नारी अंबर के रे अमरावारी विपत्ति हम घर मंगलिक तुम घर मंगलिक मंगलिक चतुर्विध संगम हो दीवो रे दीवो प्रभु मंगलिक दीवो आरती उदाहरण भव किरणी वंदे जीवन जीने दो अमीर का नारा जीवन जीने दो अमीर का नारा जीवन जीने दो अमीर का नारा जीवन जीने दो। शरण भगवान महावीर स्वामी की जय। वंदे वीर वंदे वीर जीवो और जीने दो महावीर का नारा है जीवो और जीने दो महावीर का नारा है। एक बोलो महावीर भगवान के जय अहिंसा परमो धर्म के जय अंताणं ओम नमो ओम ओम नमो अजायाणं नमो लोये सर्वसापूर्णं येसो पंच नमोकारो सर्वपावपणासनो मंगलानं च सर्वेसिं परमंगलि मंगलं परमंगलम् ಪಂಚಾಯಿತಿ ಹಾಗೂ ಜೈನ ಧರ್ಮದ ಎಲ್ಲ ಸಮಾಜದ ಸಹಕಾರದೊಂದಿಗೆ ಇವತ್ತು ಕೊರೋನಾ ಹಿನ್ನೆಲೆಯಲ್ಲಿ ಭಾಳ ಸರಳ ರೀತಿಯಲ್ಲಿ
ಈ ಒಂದು ಮಹಾವೀರ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಸರ್ವರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇವೆ. ಶಾಂತ ರೀತಿಯ ಪಾದಯಾತ್ರೆಯನ್ನು ಮಾಡಿ ಅಲ್ಲಿ ಪಾದಯಾತ್ರೆಯಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ತಂಪು ಪಾನೀಯಗಳನ್ನು, ಚಾಕ್ಲೇಟ್ಗಳನ್ನು ಮತ್ತು ಎಲ್ಲ ಟಾಬ್ಲೆಗಳನ್ನು ಕೊಡುವುದರ ಮೂಲಕ ಜೈನ ಧರ್ಮದವರು ತಮ್ಮ ವಿಚಾರಗಳನ್ನು ಆ ಒಂದು ಕಾರ್ಯಕ್ರಮದಲ್ಲಿ ವ್ಯಕ್ತಪಡಿಸ್ತಾರೆ. ಆದರೆ ಕೊರೋನಾ ಹಿನ್ನೆಲೆ ಇವತ್ತು ಸರಳ ರೀತಿಯಿಂದ ಆಚರಣೆ ಮಾಡ್ತಾರೆ. ಬಹುಶಃ ಭವ್ಯ ಭಾರತದ ಇತಿಹಾಸ ಪುಟಗಳನ್ನು ತಿರುಗಿ ನೋಡಿದಾಗ ಹಲವಾರು ಧರ್ಮೀಯರು ತಮ್ಮದಾದ ವಿಚಾರಗಳನ್ನು ಸಮಾಜಕ್ಕೆ ನೀಡಿದ್ದಾರೆ. ಅಂಥ ಮಹಾಪುರುಷರಲ್ಲಿ ಮಹಾವೀರರು ಒಬ್ಬರು. ಜೈನ ಧರ್ಮದ 24ನೆಯ ತೀರ್ಥಂಕರಾಗಿ, ಬಹುಶಃ ತೀರ್ಥಂಕರಿಗೆ ಇನ್ನೊಂದು ಅವರಿಗೆ ಜೀನ್ ಅಂತ ಕರೀತಾರೆ. ಜೀನ್ ಎನ್ನುವಂಥ ಶಬ್ದ ರಾಗ ಮತ್ತು ದ್ವೇಷಗಳನ್ನು ಗೆದ್ದವನು ಜೀನ್ ಅಂತಾರೆ. ಹಾಗೆ ಬಹುಶಃ 23ರ ತೀರ್ಥಂಕರ ನಂತರ ಬಂದವರು ಮಹಾವೀರರು. ಇವರು 24ನೆಯ ತೀರ್ಥಂಕರು. ಕ್ರಿಸ್ತಪೂರ್ವ 599ರಲ್ಲಿ ಸಿದ್ಧರಾಜ ಎನ್ನುವಂಥ ಒಬ್ಬ ತ್ರಿಶೂಲದೇವಿಯವರ ರಾಜಮನೆತನದಲ್ಲಿ ಜನಿಸಿದವರು. ಹುಟ್ಟಿದ್ದು ರಾಜಮನೆತನದಲ್ಲಿ ಆಗಿದ್ದರೂ ಸಹ ಬಾಲ್ಯದಲ್ಲಿ ಅವರ ಭಾಳಷ್ಟು ವಿಚಾರಗಳನ್ನು ತಿಳಿದುಕೊಂಡು ಸುಮಾರು 10 ವರ್ಷಗಳ ಕಠಿಣವಾದ ತಪಸ್ಸನ್ನು ಮಾಡಿ 30 ವರ್ಷಗಳ ಧರ್ಮದ ಪ್ರಚಾರವನ್ನು ಮಾಡುವುದರ ಮೂಲಕ ಬ್ರಹ್ಮಚರ್ಯ, ಸತ್ಯ, ಅಂಶ, ಔಚೌರ್ಯ ಎನ್ನುವಂಥ 5 ಪಂಚಶೀಲ ತತ್ವಗಳನ್ನು ಜನರಿಗೆ ಕೊಡುವುದರ ಮೂಲಕ ಆ ತತ್ವಗಳನ್ನು ಜನರಿಗೆ ಮುಟ್ಟುವಂತೆ ಮಾಡಿದಂಥ ವ್ಯಕ್ತಿ 24ನೆಯ ತೀರ್ಥಂಕರ ಮಹಾವೀರರೆಂದರೆ ತಪ್ಪಾಗಲಿಕ್ಕಿಲ್ಲ. ಇವರಿಗೆ ವಿಶ್ವದ ಶಾಂತಿ ಪುರುಷನಂತ ಕರೀತಾರೆ. ವಿಶ್ವದ ಶಾಂತಿ ಪುರುಷನ ಯಾರಂದರೆ ಮಹಾವೀರರಾಗಿದ್ದಾರೆ. ಬದುಕಲು ಬಿಡಿ, ನೀವು ಬದುಕಿರಿ, ಇನ್ನೊಬ್ಬರ ಬದುಕುವ ಹಕ್ಕನ್ನು ಕಸಿದುಕೊಳ್ಳಬೇಡಿರಿ. ನೀವು ಬದುಕಿರಿ, ಇನ್ನೊಬ್ಬರನ್ನು ಬದುಕಲು ಬಿಡಿ, ಇನ್ನೊಬ್ಬರ ಬದುಕು ಹಕ್ಕನ್ನು ಕಸಿದುಕೊಳ್ಳಬೇಡಿರಿ. ಒಂದು ವೇಳೆ ಇನ್ನೊಬ್ಬರ ಬದುಕು ಹಕ್ಕನ್ನು ಕಸಿದುಕೊಂಡರೆ ಅವರ ಜೀವನದಲ್ಲಿ ಅಶಾಂತಿಯನ್ನು, ನೆಮ್ಮದಿಯನ್ನು ಹಾಳು ಮಾಡುವಂಥ ಪ್ರವೃತ್ತಿಯನ್ನು ನೀವು ರೂಢಿಸಿಕೊಳ್ಳಬಾರದು ಎನ್ನುವಂಥ ಮಹತ್ವದ ಸಂದೇಶವನ್ನು ಹೇಳಿದಂತಾರೆ 24ನೆಯ ತೀರ್ಥಂಕಂದರೆ ಮಹಾವೀರರು. ಇಂಥ ಮಹಾಪುರುಷರ ಜಯಂತಿಯನ್ನು ನಾವು ಭಾಳ ಕೊರೋನಾದಲ್ಲಿ ಸರಳ ಮತ್ತು ಸಾಂಕೇತಿಕವಾಗಿ ಆಚರಣೆ ಮಾಡ್ತೀವಿ. ಅವರ ಬಹುಶಃ 30 ವರ್ಷದ ಸಮಾಜ ಸೇವೆ, ಧರ್ಮದ ಪ್ರಚಾರದಲ್ಲಿ ನಾವು ಅಧ್ಯಯನ ಮಾಡಿದಂಥ ಸಂದರ್ಭದಲ್ಲಿ ಸತ್ಯಾಂಶಗಳನ್ನು, ಸತ್ವಶೀಲಗಳನ್ನು, ಶಾಂತಿಯನ್ನು ಮತ್ತು ಕ್ಷಮೆ ಗುಣಗಳನ್ನು ಪ್ರತಿಯೊಬ್ಬ ಮಾನವರು ಉಳಿಸಿಕೊಳ್ಳಬೇಕು. ವಿಶೇಷವಾಗಿ ಆ ಮಹಾವೀರರು ಪ್ರಾಣಿಗಳ ಬಗ್ಗೆ ಬಹಳ ದಯವನ್ನು ಹೊಂದಿದ್ದರು. ಯಾರು ಪ್ರಾಣಿಗಳಿಗೆ ಹಿಂಸೆಯನ್ನು ಮಾಡಬಾರದು. ಬಹುಶಃ ಈ ಮನುಷ್ಯನಿಂದ ಹಿಡಿದು ಎಲ್ಲ ಪ್ರಾಣಿಗಳ ಬಗ್ಗೆ ಗೌರವ. ಯಾಕಂದರೆ ಈ ಭೂಮಿ ಮೇಲೆ ಆ ಭಗವಂತ ಕಟ್ಟುಕಳಿಸಿರ್ತಾನೆ ಜೀವ ಮಾಡಲು. ಆ ಕಟ್ಟುಕಳಿಸಿದಂತೆ ಜೀವಿಗಳಿಗೆ ನಾವು ಹಿಂಸೆಯನ್ನು ಕೊಡುವುದರ ಮೂಲಕ ಬದುಕು ಮಾಡುವುದು ಸರಿಯಲ್ಲ ಅಂತ ಹೇಳಿದಂಥವ್ರು ಮಹಾವೀರರು. ಬಹುಶಃ ಹಾಯ್ನಳ್ಳಿಯಲ್ಲಿ ಇವತ್ತ ಪ್ರಾಣಿಯ ಹಿಂಸೆಯನ್ನು ಸರ್ಕಾರ ಇವತ್ತು ನಿಷೇಧಿಸಿದೆ. ಇವತ್ತ ಮಹಾವೀರರ ಜಯಂತಿ ಹಿನ್ನೆಲೆಯಲ್ಲಿ ಇವತ್ತ ಪ್ರಾಣಿ ವಧೆಯನ್ನು ನಿಲ್ಲಿಸುವಂಥದ್ದು, ಮಾಂಸ ಮಾರಾಟವನ್ನು ನಿಲ್ಲಿಸುವಂಥದ್ದು ಕಾನೂನನ್ನು ಸರ್ಕಾರ ಮಾಡಿದೆ. ಆ ಹಿನ್ನೆಲೆಯಲ್ಲಿ ಅವರ ಭಾಳಷ್ಟು ವಿಚಾರಗಳಿವೆ. ಬಹುಶಃ ನಾನು ಆ ವಿಚಾರಗಳನ್ನು ಪ್ರತಿ ವರ್ಷ ಆ ಸಮಾಜದ ಆಚರಿಸಿ ಮಾಡುವಂಥ ಆ ವಿಚಾರಗಳನ್ನು ಎಲ್ಲ ಹಂಚಿಕೊಳ್ತಾ ಇದ್ದೀನಿ. ಆ ಹಿನ್ನೆಲೆ ಇವತ್ತು ನಮ್ಮ ಈ ಒಂದು ಕರೆಗೆ ಹೋಗ್ಬಿಟ್ಟು ತಾವೆಲ್ಲರೂ ಬಂದಿದ್ದೀವಿ. ಭಾಳ ಅರ್ಥಪೂರ್ಣವಾಗಿದೆ. ಆ ಮಹಾವೀರರಿಗೆ ನನ್ನ ಪ್ರಣಾಮಗಳನ್ನು ಮತ್ತು ಸಮಾಜದ ಎಲ್ಲ ಹಿರಿಯರಿಗೆ ವಂದನೆಗಳನ್ನು ಸಲ್ಲಿಸುವುದರ ಸಮಾಜದ ಮುಖಂಡರಾದ ಅಶೋಕ್ ಕುಮಾರ್ ಜೈನ್ ಅವರು ಮಾತನಾಡುತ್ತಾ, ಪ್ರಸ್ತುತ ದೇಶದಲ್ಲಿ ಕೋವಿಡ್ನಿಂದ ಜನರು ಬಹಳಷ್ಟು ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಭಗವಾನ್ ಮಹಾವೀರರ ಜಯಂತಿಯನ್ನು ಸರಳವಾಗಿ ಆಚರಣೆ ಮಾಡಲಾಗುತ್ತಿದೆ. ದೇಶದಲ್ಲಿ ಕೊರೋನಾ ಪೀಡಿತರ ಸಂಖ್ಯೆ ಬೇಗ ಇಳಿಮುಖವಾಗಿ ಆಗಲೆಂದು ಭಗವಂತರಲ್ಲಿ ಕೇಳಿಕೊಳ್ಳುತ್ತಾ, ಮುಂಬರುವ ದಿನಗಳಲ್ಲಿ ದೇಶದಲ್ಲಿ ಶಾಂತಿ, ಸಂಯಮ, ತಾಳ್ಮೆ ಜನರಲ್ಲಿ ಮೂಡಿ ಬರಲಿ. ಭಗವಾನ್ ಮಹಾವೀರರ ವಿಚಾರಗಳನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕೆಂದು ಹೇಳಿದರು. ಮಹಾವೀರ ಜಯಂತಿಯನ್ನು ಭಾಳ ಸರಳವಾಗಿ ಜಿಲ್ಲಾಡಳಿತ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಗರಸಭೆ ವತಿಯಿಂದ ಆಚರಣೆ ಮಾಡಲಾಗಿದೆ ರಂಗಮಂದಿರದಲ್ಲಿ. ಇದು ಬಹುಶಃ 2ನೇ ವರ್ಷ. ಈ ಕೊರೋನಾ ಅಲೆಯಿಂದ ಯಾವಾಗಲೂ ಭಾಳ ಸಂಭ್ರಮದಿಂದ ಆಚರಣೆ ಮಾಡ್ತಕ್ಕಂಥ ನಮ್ಮ ಏನು ಮಹಾವೀರ ಜನ್ಮ ಕಲ್ಯಾಣೋತ್ಸವ ಇದೆಯಲ್ಲ, ಇವತ್ತು ಭಾಳ ಸರಳ ಅಂತ ಮಾಡ್ತಾಯಿದ್ವಿ. ಭಗವಂತನಲ್ಲಿ ಬೇಡ್ಕೊಳ್ಳೋದು ಒಂದೇನೇ, ನಾನು ಏನನ್ನು ಆಗಲಿ, ಯಾವ ರೀತಿ ಆಗಲಿ, ಇವತ್ತು ನಾವು ಗಮನ ಹರಿಸಿದರೆ ಈ ದೇಶದಲ್ಲಿ ಮೊದಲನೇದು ಮಹಾರಾಷ್ಟ್ರ, ಆದರೆ 2ನೇದು ಕರ್ನಾಟಕ ಇದೆ ಕೋವಿಡ್ ಅಲೆಯಲ್ಲಿ. ಅದಕ್ಕೆ ಆ ಭಗವಂತನನ್ನು ನಾನು ಬೇಡ್ಕೊಳ್ತೀನಿ, ಈ ಕೋವಿಡಿಂದ ಸಾಕಷ್ಟು ಜನರಿಗೆ ದೂರ ಬಿಡು, ಆ ಕೋವಿಡ್ ಅಂತಕ್ಕಂಥದ್ರಿಂದ ಜನರು ಉಳಿಲಿ, ಬದುಕಲಿ, ನಿಮ್ಮ ಒಂದು ಏನು ಸಂದೇಶ ಇದೆ, ಬದುಕಲು ಬಿಡಿ ಅಂತಕ್ಕಂಥ ಆ ಸಂದೇಶ ಕೂಡ ಜನರಿಗೆ ಅರ್ಥ ಆಗಲಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಭಾಳ ಕೆಟ್ಟ ಗಳಿಗೆ ಇದೆ. ಇವತ್ತು ಯಾರಿಗೂ ಅದರ ಬಗ್ಗೆ ಇನ್ನೂ ಭಯ ವಾತಾವರಣ ಆಗಿಲ್ಲ. ಇವತ್ತು ಮಹಾವೀರ ಜಯಂತಿ ಕೂಡ ಏನು ಮಹಾವೀರ ಜನ್ಮ ಕಲ್ಯಾಣೋತ್ಸವ ಇದೆಯಲ್ಲ, ಇದು ಕೂಡ ಎಲ್ರಿಗೂ ಈ ಸಂದರ್ಭದಲ್ಲಿ ಶುಭಾಶಯ ಹೇಳಿ ನಿಮ್ಮನ್ನು ಆ ಭಗವಂತ ಕಾಪಾಡಲಿ ಅಂತಕ್ಕಂಥ ಒಂದು 2 ಮಾತನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಮಹಾವೀರ್.
ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಮಂಗಳಾ ವಿ ನಾಯಕ್ ಅವರು ಭಗವಾನ್ ಮಹಾವೀರರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಹಾವೀರ್ ಹರ್ದರ್, ಅಧ್ಯಕ್ಷ ಜೈನ್ ದಿಗಂಬರ್, ರಾಜೇಂದ್ರ ಕುಮಾರ್, ಕಮಲಾಚಾರ್ಯ, ಮನೀಶ್ ಕುಮಾರ್, ವೀರೇಂದ್ರ ಕುಮಾರ್ ಇತರರು ಇದ್ದರು. ಜಿಲ್ಲೆಯಲ್ಲಿಯೂ ರೆಡ್ ಡಿಸಿವಿಆರ್ ಅಕ್ರಮವಾಗಿ ಮಾರಾಟ ಮಾಡುವ ಜಾಲ ಕಾರ್ಯನಿರ್ವಹಿಸುತ್ತಿರುವ ಆರೋಪ ಕೇಳಿಬಂದಿದೆ. ಓಪೆಕ್ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕನೊಬ್ಬ ಚುಚ್ಚುಮದ್ದುಗಳನ್ನು ಜೇಬಿನಲ್ಲಿ ಸಾಗಿಸುತ್ತಿದ್ದ ಸಾರ್ವಜನಿಕರ ಕೈ ಸಿಕ್ಕಿಬಿದ್ದು ಕಸದ ತೊಟ್ಟಿಯಲ್ಲಿ ಒಗೆದು ಹೋಗಿರುವ ಘಟನೆ ಅನುಮಾನಗಳಿಗೆ ಕಾರಣವಾಗಿದೆ. ಜಿಲ್ಲೆಯಲ್ಲಿಯೂ ರೆಡ್ ಡಿಸಿವಿಆರ್ ಕ್ರಮವಾಗಿ ಮಾರಾಟ ಮಾಡುವ ಜಾಲ ಕಾರ್ಯನಿರ್ವಹಿಸುತ್ತಿರುವ ಆರೋಪ ಕೇಳಿಬಂದಿದೆ. ಓಪೆಕ್ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕನೊಬ್ಬ ಚುಚ್ಚುಮದ್ದುಗಳನ್ನು ಜೇಬಿನಲ್ಲಿ ಸಾಗಿಸುತ್ತಿದ್ದ ಸಾರ್ವಜನಿಕರ ಕೈ ಸಿಕ್ಕಿ ಕಸದ ತೊಟ್ಟಿಯಲ್ಲಿ ಎಸೆದು ಹೋಗಿರುವ ಘಟನೆ ಅನುಮಾನಗಳಿಗೆ ಕಾರಣವಾಗಿದೆ. ಕೊರೋನಾ ಸೋಂಕಿತರಿಗೆ ನೀಡಬೇಕಾದ ಚುಚ್ಚುಮದ್ದು ಓಪೆಕ್ ರಿಮ್ಸ್ ಆಸ್ಪತ್ರೆಗಳಲ್ಲಿ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಸೋಂಕಿತರ ಹೆಸರಿನಲ್ಲಿ ಹೆಸರು ನೋಂದಾಯಿಸಿ ನಗರ ಪ್ರಭಾವಿ ರಾಜಕಾರಣಿಗಳು ಹಾಗೂ ಇತರರಿಗೆ ದುಬಾರಿ ದರಕ್ಕೆ ಮಾರಾಟ ಮಾಡಲಾಗುತ್ತಿದೆ ಎಂಬ ಆರೋಪಿಸಲಾಗುತ್ತಿದೆ. ರಾಜ್ಯದ ಬೆಂಗಳೂರು, ಕಲಬುರಗಿ ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಈಗಾಗಲೇ ರೆಡ್ ಡಿಸಿವಿಆರ್ ಚುಚ್ಚುಮದ್ದುಗಳನ್ನು ಕಾಳಸಂತೆಯಲ್ಲಿ ಮಾರಾಟ ಮಾಡಿರುವ ಆರೋಪಿಗಳನ್ನು ಬಂಧಿಸಲಾಗಿದೆ. ಜಿಲ್ಲೆಯಲ್ಲಿಯೂ ಅಕ್ರಮ ಮಾರಾಟ ನಡೆದಿರುವ ಅನುಮಾನಗಳು ಹುಟ್ಟಿಕೊಂಡಿವೆ. ಈಗಾಗಲೇ ಜಿಲ್ಲೆಯ 14 ಖಾಸಗಿ ಆಸ್ಪತ್ರೆಗಳು ಪ್ರತಿನಿತ್ಯ ರೆಡ್ ವಿಸಿಆರ್ 1820 ಲಸಿಕೆ ನೀಡಲು ಜಿಲ್ಲಾಡಳಿತಕ್ಕೆ ಬೇಡಿಕೆ ಸಲ್ಲಿಸಿವೆ. ಜಿಲ್ಲಾ ವೇರ್ ಹೌಸ್ಗೆ ಮಾರ್ಚ್ 1ರಂದು 6416 ರೆಡ್ ಸಿವಿಆರ್ ಚುಚ್ಚುಮದ್ದು ಪೂರೈಕೆಯಾಗಿದೆ. 611 ಚುಚ್ಚುಮದ್ದು ವಿತರಣೆಯಾಗಿದ್ದು ಇನ್ನು 5 ಮಾತ್ರ ದಾಸ್ತಾನಿನಲ್ಲಿದೆ. ಈ ಮಧ್ಯೆ ಅನಧಿಕೃತವಾಗಿ ಸಾಗಿಸುತ್ತಿರುವ ಪ್ರಕರಣ ಪತ್ತೆಯಾಗಿರುವುದರಿಂದ ದೊಡ್ಡ ಮಟ್ಟದ ಅಕ್ರಮ ನಡೆಯುತ್ತಿದೆ ಎಂಬ ಸಂಶಯ ಮೂಡಲು ಕಾರಣವಾಗಿದೆ. ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಸಂಖ್ಯೆಗೂ ಹಾಗೂ ರೆಡ್ ವಿಸಿಆರ್ ಬೇಡಿಕೆ ಸಂಖ್ಯೆಯಲ್ಲಿ ಭಾರೀ ವ್ಯತ್ಯಾಸ ಕಂಡುಬಂದಿರುವುದು ಅವಲೋಕಿಸಿದರೆ ದಾಖಲಾ ಸೋಂಕಿತರ ಸಂಖ್ಯೆಗಿಂತ ಹೆಚ್ಚು ಚುಚ್ಚುಮದ್ದು ಬೇಡಿಕೆ ಸಲ್ಲಿಸಿರುವ ಬೆಳಕಿಗೆ ಬಂದಿದೆ. ಜನಸಂಗ್ರಾಮ ಪರಿಷತ್ ರಾಜ್ಯ ಮುಖಂಡ ಖಾಜಾ ಅಸ್ಲಂ ಪಾಷಾ ಈ ಕುರಿತು ಜಿಲ್ಲಾ ಪೊಲೀಸರಿಗೆ ಮಾಹಿತಿ ನೀಡಿ ದೂರು ಸಲ್ಲಿಸಿದ್ದಾರೆ. ಓಪೆಕ್ ಆಸ್ಪತ್ರೆಯಲ್ಲಿ ಆಂಬ್ಯುಲೆನ್ಸ್ ಚಾಲಕ 2 ಚುಚ್ಚುಮದ್ದು ಅಕ್ರಮವಾಗಿ ಸಾಗಿಸುತ್ತಿದ್ದಾಗ ತಡೆದು ಪ್ರಶ್ನಿಸಿದರೆ ಅವರು ಕಸದಲ್ಲಿ ಒಗೆದು ಹೋಗಿದ್ದಾರೆ. ಆಸ್ಪತ್ರೆಯ ಡೀನ್ ವೈದ್ಯರ ಸಹಕಾರವಿಲ್ಲದೆ ರೆಡ್ ಸಿವಿಆರ್ ಲಸಿಕೆ ದೊರೆಯಲು ಸಾಧ್ಯವಿಲ್ಲ. ಕಾಳಸಂತೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟ ಮಾಡಲಾಗುತ್ತಿದ್ದು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಘಟಾನುಘಟಿ ರಾಜಕಾರಣಿಗಳು, ಅಧಿಕಾರಿಗಳು ಅಕ್ರಮ ಮಾರಾಟದಲ್ಲಿ ಭಾಗಿಯಾಗಿದ್ದು ತನಿಖೆ ನಡೆಸಬೇಕೆಂದು ಆಗ್ರಹಿಸಿದ್ದಾರೆ. ಜಿಲ್ಲಾಡಳಿತ ರೆಡ್ ಸಿವಿಆರ್ ಚುಚ್ಚುಮದ್ದು ವಿತರಣೆಯಲ್ಲಿ ನಡೆದಿರುವ ಅಕ್ರಮದ ತನಿಖೆಗೆ ಆದೇಶಿಸಬೇಕೆಂದು ಆಗ್ರಹಿಸಿದ್ದಾರೆ. ತಾಲೂಕು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಸೋಂಕಿತರ ಆರೋಗ್ಯ ಮಾಹಿತಿಯನ್ನು ಸಂಗ್ರಹಿಸಿ ಫೋಟೋ ಸಹಿತ ಮಾಹಿತಿ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸುವ ತಾಲೂಕ್ ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳ ವಿರುದ್ಧ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ದೂರು ದಾಖಲಿಸಬೇಕಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಎಚ್ಚರಿಸಿದರು. ತಾಲೂಕು ಹಾಗೂ ಗ್ರಾಮೀಣ ಪ್ರದೇಶದಲ್ಲಿ ಕೊರೋನಾ ಸೋಂಕಿತರ ಆರೋಗ್ಯ ಮಾಹಿತಿಯನ್ನು ಸಂಗ್ರಹಿಸಿ ಫೋಟೋ ಸಹಿತ ಮಾಹಿತಿ ನೀಡುವಲ್ಲಿ ನಿರ್ಲಕ್ಷ್ಯ ವಹಿಸುವ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಗರ ಸ್ಥಳೀಯ ಸಂಸ್ಥೆಗಳ ಮುಖ್ಯಾಧಿಕಾರಿಗಳ ವಿರುದ್ಧ ವಿಪತ್ತು ನಿರ್ವಹಣಾ ಕಾಯ್ದೆಯಡಿ ದೂರು ದಾಖಲಿಸಬೇಕಾಗುತ್ತದೆ ಎಂದು ಅಪರ ಜಿಲ್ಲಾಧಿಕಾರಿ ದುರ್ಗೇಶ್ ಅವರು ಎಚ್ಚರಿಸಿದರು. ಅವರು ಇಂದು ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯ ವಿಡಿಯೋ ಕಾನ್ಫರೆನ್ಸ್ ಹಾಲ್ನಲ್ಲಿ ತಾಲೂಕು ಪಂಚಾಯಿತಿ, ನಗರ ಸ್ಥಳೀಯ ಸಂಸ್ಥೆಗಳ ಪದಾಧಿಕಾರಿಗಳೊಂದಿಗೆ ಆಯೋಜಿಸಲಾಗಿದ್ದ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಆರೋಗ್ಯ ಆಯುಕ್ತರು ನಡೆಸಿದ ವಿಡಿಯೋ ಸಂವಾದದಂತೆ ಪ್ರತಿನಿತ್ಯ ಕೊರೋನಾ ಸೋಂಕಿತರ ಮನೆ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸುವುದು ಕಡ್ಡಾಯವಾಗಿದೆ. ಗ್ರಾಮ ಪಂಚಾಯಿತಿ ಪಿಡಿಒಗಳು ಹಾಗೂ ಆರೋಗ್ಯ ಇಲಾಖೆ ಸಿಬ್ಬಂದಿಗಳು ಪ್ರತಿ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಬೇಕು. ದೇವದುರ್ಗ ತಾಲೂಕಿನಲ್ಲಿ ಸಮರ್ಪಕವಾಗಿ ಕೆಲಸವಾಗುತ್ತಿಲ್ಲ. ಗಲಗ್, ಇರಬಗೇರ, ಪಲಕರಂಗಮರಡಿ, ರಾಮನದುರ್ಗ ಸೇರಿದಂತೆ ಅನೇಕ ಪಂಚಾಯಿತಿಗಳಲ್ಲಿ ಮಾಹಿತಿ ಸಂಗ್ರಹ ನಿರ್ವಹಣೆಯಾಗುತ್ತಿಲ್ಲ. ಈಗಾಗಲೇ ತಹಸೀಲ್ದಾರರು ತಾಲೂಕು ಪಂಚಾಯಿತಿ ಇಒಗಳಿಗೆ ಸೂಚನೆ ನೀಡಿದರೂ ಪ್ರಗತಿ ಕಾಣುತ್ತಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದರು. ನಗರಸಭೆ, ಪುರಸಭೆ, ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳ ಸಿಬ್ಬಂದಿಗಳು ಪ್ರತಿ ಗ್ರಾಮದ ಸೋಂಕಿತರ ಮನೆಗೆ ತೆರಳಿ ಮಾಹಿತಿ ಸಂಗ್ರಹಿಸಿ ವಸ್ತುಸ್ಥಿತಿ ಮಾಹಿತಿ ಅಪ್ಲೋಡ್ ಮಾಡಬೇಕಿದೆ. ಎಲ್ಲ ತಾಲೂಕುಗಳಲ್ಲಿಯೂ ಪ್ರಕ್ರಿಯೆ ವೇಗವಾಗಿ ನಿರ್ವಹಿಸಬೇಕು. ಇಲ್ಲದೆ ಹೋದಲ್ಲಿ ವಿಪತ್ತು ನಿರ್ವಹಣಾ ಕಾಯ್ದೆ 54ರ ಅನ್ವಯ ಕಾನೂನು ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಸಿದರು. ಅದಕ್ಕೋಸ್ಕರ ನಾವು ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ಸೆಂಟ್ರಲ್ ಕೇಂದ್ರದ ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ಮತ್ತು ನಿನ್ನೆ ಸನ್ಮಾನ್ಯ ಕೋವಿಡ್ ವಾರ್ ರೂಮಿಂದ ಸ್ಟೇಟ್ ಕೋವಿಡ್ ವಾರ್ ರೂಮಿಂದ ಎ ಸಿ ಎಸ್ ಅವರು, ಆನಂತರ ವಂದಿತಾ ಶರ್ಮಾ ಮೇಡಮು, ಆನಂತರ ಪೊನ್ನೂರಾಜ್ ಸಾಹೇಬರು, ಆನಂತರ ಜಾವೇದ್ ಅಖ್ತರ್ ಸಾಹೇಬರು, ಕಮಿಷನರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ,
ವಿ ಸಿ ತೆಗೆದುಕೊಂಡಿದ್ದರು. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಎಲ್ಲ ತಹಸೀಲ್ದಾರರು ಸಂಬಂಧಪಟ್ಟ ಅಧಿಕಾರಿಗಳು ಎಲ್ಲರೂ ವಿ ಸಿಗೆ ಅಟೆಂಡ್ ಆಗಿದ್ದರು. ಯಾಕಂದರೆ ರಾಯಚೂರು ಜಿಲ್ಲೆಯಲ್ಲಿ ಅತ್ಯಂತ ತುರ್ತಾಗಿ ಏನು ಕೋವಿಡ್ ಅಲೆ 2ನೇ ಅಲೆ ತುಂಬ ಎಲ್ಲ ಕಡೆ ವ್ಯಾಪಕವಾಗಿ ಪರಿಣಾಮ ಬೀರ್ತಾ ಇದೆ. ಅದಕ್ಕೋಸ್ಕರ ಜಿಲ್ಲೆಯಲ್ಲಿ ಈಗ ಏನು ಹೋಮ್ ಕ್ವಾರಂಟೈನಲ್ಲಿ ಎಷ್ಟು ಜನ ಇದ್ದಾರೆ ಅಥವಾ ಏನು ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ನಾವು ಡೀಟೇಲ್ ಆಗಿ ಮಾಹಿತಿಯನ್ನು ಕಲೆಕ್ಟ್ ಮಾಡಬೇಕು. ಅವ್ರ ಮನೆಗೆ ಹೋಗಿ ತಾಲೂಕಾ ಮಟ್ಟದಲ್ಲಿ ರೂರಲ್ ವಿಭಾಗಕ್ಕೆ ಕಡ್ಡಾಯವಾಗಿ ಇಒಗಳು ತಮ್ಮ ಸಂಬಂಧಪಟ್ಟ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಾಗೂ ಗ್ರಾಮ ಪಂಚಾಯತಿ ಸೆಕ್ರೆಟರಿಗಳು ನೇರವಾಗಿ ಮನೆಗೆ ವಿಸಿಟ್ ಕೊಟ್ಟು ಆ ಫೋಟೋಗಳನ್ನು ಏನು ಅವ್ರ ಹತ್ರ ಆರೋಗ್ಯ ಯಾವ ರೀತಿ ಇದೆ ಅನ್ನೋದ್ರ ಬಗ್ಗೆ ಅವರಿಗೆ ವೆರಿಫೈ ಮಾಡಿ ಅವ್ರ ಫೋಟೋಗಳನ್ನು ಅಪ್ಲೋಡ್ ಮಾಡುವಂಥದ್ದು ಈ ಕ್ವಾರಂಟೈನ್ ವ್ಯಾಚ್ಗೆ ಬರ್ತದೆ. ಪ್ರತಿದಿನ ಮಾಡಬೇಕು. ಪ್ರತಿದಿನ ಅಂದರೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಕಡ್ಡಾಯವಾಗಿ ಮಾಡಲೇಬೇಕು. ಇದು ಮೇಲಿನ ಜವಾಬ್ದಾರಿ. ಅದೇ ರೀತಿ ಸಿಟಿ ಮಟ್ಟದಲ್ಲಿ ನಗರ ವ್ಯಾಪ್ತಿಯಲ್ಲಿ ಏನು ಜಿಲ್ಲೆಯಲ್ಲಿ ಇರ್ತಕ್ಕಂಥ 2 CMCಗಳಿದ್ದಾವೆ, 5 TMC, 5 TPಗಳಿದ್ದಾವೆ. ಇದಕ್ಕೆ ಸಂಬಂಧಪಟ್ಟಂಗೆ ನಗರಸಭೆ ಸಂಬಂಧಪಟ್ಟಾಗೆ ಆಯುಕ್ತರು, ಅದೇ ರೀತಿ ಏನು TP ಮತ್ತು TMCಗೆ ಸಂಬಂಧಪಟ್ಟಂಗೆ ಚೀಫ್ ಆಫೀಸರ್ಗಳು ಇವರು ಮೇಲೆ ಮುತುವರ್ಜಿ ವಹಿಸಿಕೊಂಡು ಸಂಬಂಧಪಟ್ಟ ಬಿಲ್ ಕಲೆಕ್ಟರ್ಗಳು ಅಥವಾ ಇತರೆ ಅಧಿಕಾರಿಗಳನ್ನು ನೇಮಕ ಮಾಡಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ನೇರವಾಗಿ ಸಿಟಿಯಲ್ಲಿ ಹೋಗಿ ಏನು ಫೋಟೋಗಳನ್ನು ಅವ್ರ ಹತ್ರ ಏನು ಕೋವಿಡ್ ಪಾಸಿಟಿವ್ ಆದವರು ಅವ್ರ ಫೋಟೋಗಳನ್ನು ಏನು ಮೊಬೈಲ್ ಮುಖಾಂತರ ಕೊಡೋದು, ಅದನ್ನು ನೇರವಾಗಿ ಅಪ್ಡೇಟ್ ಮಾಡೋದು, ಫೋಟೋ ಮುಖಾಂತರ ಅಪ್ಡೇಟ್ ಮಾಡಿ ಕ್ವಾರಂಟೈನ್ ವಾಚ್ ಮುಖಾಂತರ ಪ್ರೋಗ್ರೆಸ್ಸನ್ನು ತೋರೋದು. ಪ್ರತಿದಿನ ಅವರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸುವಂಥದ್ದು ಈ ಕ್ವಾರಂಟೈನ್ ವಾಚ್ನ ಅತ್ಯಗತ್ಯವಾಗಿದೆ. ಆ ಕಾರಣಕ್ಕೆ ಜಿಲ್ಲೆಯಲ್ಲಿ ಪ್ರಗತಿ ಕಡಿಮೆ ಕಾಣೋದ್ರಿಂದ ನಿನ್ನೆಗೆ ನಾವು ವೆರಿಫೈ ಮಾಡಿಕೊಂಡ್ರೆ ನಿನ್ನೆ 7ನೇ ಪ್ಲೇಸಲ್ಲಿತ್ತು, ಅಂಥದ್ದು ಈಗ 17ನೇ ಪ್ಲೇಸಿಗೆ ಬಂದಿದೆ. ಒಂದು ರೀತಿ ಸುಧಾರಣೆ ಆಗಿದೆ. ಆದರೆ ನಗರ ಮಟ್ಟದಲ್ಲಿ ಏನಿದೆ ಅದು ಆ್ಯಕ್ಟಿವ್ ಆಗಿ ಅಪ್ಡೇಟ್ ಆಗ್ತಾ ಇದೆ. 72% ಆಗಿದೆ ಟೋಟಲ್ ಆಗಿ. ಅದೇ ರೀತಿ ಏನು ತಾಲೂಕಾ ಮಟ್ಟದಲ್ಲಿ ರೂರಲ್ ವಿಭಾಗದಲ್ಲಿ ಪೂರ್ಣ ಕಡಿಮೆ ಆಗ್ತಾ ಇದೆ. ಅದಕ್ಕೋಸ್ಕರ ಸಂಬಂಧಪಟ್ಟ ಇಒಗಳು ಸಂಬಂಧಪಟ್ಟ ಎಲ್ಲ PDOಗಳಿಗೆ ತುರ್ತಾಗಿ ಅವರಿಗೆ ಏನು ನಿರ್ದೇಶನ ಕೊಡೋದ್ರ ಮುಖಾಂತರ ರೂರಲಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲು ಪ್ರಯತ್ನ ಪಡಬೇಕಂತಂದು ನಾನು ಮಾನ್ಯ ಜಿಲ್ಲಾಧಿಕಾರಿಗಳ ಪರವಾಗಿ ಮತ್ತು ಸ್ಟೇಟ್ ಕೋವಿಡ್ ವಾರ್ ಪರವಾಗಿ ನಾನು ಕೋರ್ಕೊಳ್ತೇನೆ. ಇದರಲ್ಲಿ ನೇರವಾಗಿ ಲೋಪವೆಸಗಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಅತ್ಯಂತ ತುರ್ತಾಗಿ ಅವರಿಗೆ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ 2005 ಪ್ರಕಾರ 56 ನಿಯಮ 56 ಪ್ರಕಾರ ಅವರಿಗೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಮಾನ್ಯ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾನು ಒಂದೊಂದೇ ಏನು ಸಿಟಿ ವಾರ ನಾನು ಹೋಗ್ತೇನೆ. ಏನು ರೂರಲ್ ಫಸ್ಟು ಅರ್ಬನ್ ಹೋಗೋಣ, ಅರ್ಬನ್ ಆದ ನಂತರ ನಾವು ಸಿಟಿಗೆ ಏನು ರೂರಲ್ಗೆ ಸಂಬಂಧಪಟ್ಟಂಗೆ ಹೋಗೋಣ. ಮೊದಲು ನಾವು ಸಿಟಿಗೆ ತಗೊಳ್ಳೋಣ. ಸಿಟಿಯಲ್ಲಿ ಮೊದಲು ನಾವು ಮಾಡ್ತಕ್ಕಂಥದ್ದು ಏನು ದೇವದುರ್ಗ ಏನು ಚೀಫ್ ಆಫೀಸರ್ ಬಂದಿದ್ದಾರಲ್ಲ, ನನಗೆ ನಿನ್ನೆ ಫೋನ್ ಮಾಡಿದೆ, ಮೊನ್ನೆ ಫೋನ್ ಮಾಡಿ ಹೇಳಿದ್ದೀನಿ, ಇಮಿಡಿಯೇಟ್ ಆಗಿ ಇದ್ರ ಮೇಲೆ ಆ್ಯಕ್ಷನ್ ಆಗ್ಬೇಕಂತ ಹೇಳಿದ್ದೀನಿ ನಿಮಗೆ ನಾನು. ನೀವು ಪದೇ ಅದನ್ನು ಹೇಳ್ತಾ ಇದ್ದೀರಿ. ಅದನ್ನು ಬಿಟ್ಬಿಡಿ ಆಯ್ತಾ. ಎಲ್ಲ ದೇವದುರ್ಗ ತಾಲೂಕದಲ್ಲಿ ಹೈಯೆಸ್ಟ್ ಬರ್ತಾ ಇದೆ. ಸೀರಿಯಸ್ನೆಸ್ ತಗೊಳ್ಳಿ. ಸೀರಿಯಸ್ನೆಸ್ ತಗೊಂಡು ಇವತ್ತು ಸಾಯಂಕಾಲ ಒಳಗೆ ಕ್ಲಿಯರ್ ಮಾಡಿಲ್ಲ ಅಂದರೆ ನಾನು ನೇರವಾಗಿ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಪ್ರಕಾರ ನಾನು ಗೌರ್ಮೆಂಟ್ಗೆ ಹ್ಯಾಂಡ್ ಓವರ್ ಮಾಡಿಬಿಡ್ತೀನಿ ಅಷ್ಟೇ. ನಿಮ್ಮದು ನಾನು ಸಾಯಂಕಾಲ ಈಗ ಅಗದಿ ಲೋಯೆಸ್ಟ್ ರಾಯಚೂರು ಜಿಲ್ಲೆ ನಿಂದೆ ಇರೋದು. ಆ ರಾಯಚೂರು ಅವ್ರು ನಿನ್ನೆ ನೈಟೆಲ್ಲ ಶಿಫ್ಟ್ ಮಾಡಿಕೊಂಡು ಅವರು ಪ್ರೋಗ್ರೆಸ್ ಮಾಡಿದ್ದಾರೆ. ನಿಮ್ಮದು ಜಾಸ್ತಿ ಇದೆ, 1051 ಇದೆ. ಬಿಟ್ಟರೆ ಸೆಕೆಂಡು 1500 ರಾಯಚೂರು ಇದೆ. ಈಗ ಅವ್ರು ನೋಡಿ 1497 ಮಾಡಿದ್ದಾರೆ, 88% ಮಾಡಿದ್ದಾರೆ. ನೋಡಿ ನಿಮ್ಮ ಇದರಲ್ಲಿ ಪ್ಲಾನ್ ಮಾಡಿ ನಿಮ್ಮ ಸಂಬಂಧಪಟ್ಟ ಬಿಲ್ ಕಲೆಕ್ಟರ್ ಯಾರು ಇದ್ದಾರೋ ಅವ್ರಿಗೆಲ್ಲ ವರ್ಕ್ ಹಾಕಿ ಇವತ್ತು ಸಾಯಂಕಾಲ ಒಳಗೆ ನೀವು ಹೆಡ್ ಕ್ವಾರ್ಟರ್ ಇಟ್ಕೊಂಡೆಲ್ಲ ಕಂಪ್ಲೀಟ್ ಮಾಡಲೇಬೇಕು. ಈ ಸಂದರ್ಭದಲ್ಲಿ ನಗರ ಅಭಿವೃದ್ಧಿ ಕೋಶದ ಯೋಜನಾಧಿಕಾರಿ ಮಹೇಂದ್ರ ಕುಮಾರ್, ಕ್ಷಯರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ಸುರೇಂದ್ರ ಬಾಬು ಸೇರಿದಂತೆ ನಗರ ಸ್ಥಳೀಯ ಸಂಸ್ಥೆಗಳು, ತಹಸೀಲ್ದಾರರು ಹಾಗೂ ಇತರೆ ಅಧಿಕಾರಿಗಳು ಭಾಗವಹಿಸಿದ್ದರು. ಕೊರೋನಾ ಅಟ್ಟಹಾಸ ಮುಂದುವರೆದಿದ್ದು, ಕಳೆದ 24 ಗಂಟೆಯಲ್ಲಿ ICMR ಮಾಹಿತಿಯಂತೆ ಜಿಲ್ಲೆಯಲ್ಲಿ 681 ಜನರಲ್ಲಿ ಸೋಂಕು ಪತ್ತೆಯಾಗಿದ್ದು, ಅಪಾಯ ಮಟ್ಟ ಮೀರುವಂತಾಗಿದೆ. ಕೊರೋನಾ ಅಟ್ಟಹಾಸ ಮುಂದುವರೆದಿದ್ದು, ಕಳೆದ 24 ಗಂಟೆಯಲ್ಲಿ
ಐಸಿಎಂಆರ್ ಮಾಹಿತಿಯಂತೆ ಜಿಲ್ಲೆಯಲ್ಲಿ 681 ಜನರಲ್ಲಿ ಸೋಂಕು ಪತ್ತೆಯಾಗಿದ್ದು ಅಪಾಯ ಮಟ್ಟ ಮೀರುವಂತಾಗಿದೆ. ರಾಯಚೂರು ತಾಲೂಕಿನ ಒಂದರಲ್ಲಿಯೇ 431 ಪ್ರಕರಣಗಳು ಪತ್ತೆಯಾಗಿವೆ. ಲಿಂಗ್ಸ್ಗೂರಿನಲ್ಲಿ 128, ಸಿಂಧನೂರಿನಲ್ಲಿ 40, ಮಾನ್ವಿಯಲ್ಲಿ 37, ದೇವದುರ್ಗದಲ್ಲಿ 44 ಪ್ರಕರಣಗಳು ಪತ್ತೆಯಾಗಿವೆ. 2711 ಜನರನ್ನು ಪರೀಕ್ಷೆ ಮಾಡಲಾಗಿದ್ದು 2030 ಜನರಲ್ಲಿ ಯಾವುದೇ ಸೋಂಕು ಪತ್ತೆಯಾಗಿಲ್ಲ. 681 ಜನರಲ್ಲಿ ಸೋಂಕು ಪತ್ತೆಯಾಗಿರುವುದು ಕಳವಳಕಾರಿ. ನಿತ್ಯವೂ 500 ಪ್ರಕರಣಗಳು ಜಿಲ್ಲೆಯಲ್ಲಿ ವರದಿಯಾಗುತ್ತಿದ್ದು ಸೋಂಕಿತರ ಚಿಕಿತ್ಸಾ ವ್ಯವಸ್ಥೆಯ ಮೇಲೆ ಗಂಭೀರ ಪರಿಣಾಮ ಬೀರುವಂತಾಗಿದೆ. ಪ್ರಕರಣಗಳು ಹೆಚ್ಚಾಗುತ್ತಿದ್ದಂತೆಯೇ ಸೋಂಕಿತರು ಸಂಪರ್ಕಿತರನ್ನು ಪತ್ತೆ ಮಾಡುವುದು ಸಾಹಸ ಕೆಲಸವಾಗಿ ಮಾರ್ಪಟ್ಟಿದೆ. ಇಲ್ಲಿಯವರೆಗೆ 589 ಜನ ಮಾಹಿತಿಯ ಪತ್ತೆಯಾಗಿಲ್ಲ ಎಂಬುದು ಆಘಾತಕಾರಿ. ಸೋಂಕಿತರು ಮೊಬೈಲ್ ಕಾರ್ಯನಿರ್ವಹಿಸದೇ ಇರುವುದು ವಿಳಾಸದ ಸಮಸ್ಯೆಯಿಂದಾಗಿ ಪತ್ತೆ ಕಾರ್ಯ ಅಡ್ಡಿಯಾಗುವಂತಾಗಿದೆ. ಸರಿಸುಮಾರು 2286 ಜನರ ವರದಿ ಬಾಕಿ ಇದೆ. ಈ ಮಧ್ಯೆ ನಿತ್ಯವೂ 500 ದಾಟಿದ ಪ್ರಕರಣಗಳು ವರದಿಯಾಗುತ್ತಲಿವೆ. ಜಿಲ್ಲೆಯಲ್ಲಿ ಸೋಂಕಿತರ ಪ್ರಮಾಣ ಕಳೆದ 8 ದಿನಗಳಿಂದ ಏರಿಕೆಯಾಗುತ್ತಲೇ ಇದೆ. ಆಂಟಿಜೆನ್ ಪರೀಕ್ಷೆ ಹಾಗೂ ಆರ್ಟಿಪಿಸಿಆರ್ ಪರೀಕ್ಷೆಗಳು ನಡೆಸಲಾಗುತ್ತಿದ್ದು ಆಂಟಿಜೆನ್ ಪರೀಕ್ಷೆಯಲ್ಲಿ 41.86% ಸೋಂಕಿತರು ಪತ್ತೆಯಾಗುತ್ತಿದ್ದು ಆರ್ಟಿಪಿಸಿಆರ್ ಪರೀಕ್ಷೆಯಲ್ಲಿ ಸೋಂಕಿತರ ಪ್ರಮಾಣ 16.79% ಪತ್ತೆಯಾಗುತ್ತಿದೆ. ಮನೆಯಲ್ಲಿ ಉಳಿದಿರುವ ಪ್ರಕರಣಗಳು ಹೆಚ್ಚಳವಾಗಿದ್ದು ಸೂಕ್ತ ಮುನ್ನೆಚ್ಚರಿಕೆಯನ್ನು ಸೋಂಕಿತರು ವಹಿಸಬೇಕಾದ ಅವಶ್ಯಕತೆ ಇದೆ. ಗಂಭೀರ ಸಮಸ್ಯೆಗಳಿದ್ದರೆ ಮಾತ್ರ ಆಸ್ಪತ್ರೆಗೆ ದಾಖಲಾಗಲು ಅವಕಾಶ ನೀಡಲಾಗಿದೆ. ಮನೆಯಲ್ಲಿ ಉಳಿದು ಚಿಕಿತ್ಸೆ ಪಡೆಯಬಹುದಾಗಿದೆ. ಆದರೆ ಕೆಲವರು ನಿರ್ಲಕ್ಷ್ಯ ವಹಿಸುತ್ತಿರುವುದರಿಂದ ಸೋಂಕು ಹೆಚ್ಚಳವಾಗಲು ಕಾರಣವಾಗುತ್ತಿದೆ. ಸೋಂಕಿತರು ಸಾರ್ವಜನಿಕವಾಗಿ ಸಂಚರಿಸದೆ ಎಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕಿದೆ. ಸೋಂಕು ಲಕ್ಷಣಗಳಿರುವವರು ವೈದ್ಯರ ಸಲಹೆ ಪಡೆದು ನಿಯಂತ್ರಣಕ್ಕೆ ಸಹಕರಿಸಬೇಕಿದೆ. ಈಗ ಜಾಹೀರಾತು. ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ ನಿಮ್ಮ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಳ್ಳುತ್ತೆ. ಹಾಗೆ ನಿಮ್ಮ ಚಿನ್ನವನ್ನ ಯಾವುದೇ ಬ್ಯಾಂಕಿನಲ್ಲಿ ಅಡವಿಟ್ಟರೂ ಕೂಡ ಅದನ್ನ ಬಿಡಿಸಿಕೊಡುತ್ತೆ. ಮತ್ಯಾಕ್ ತಡ ಮಾಡ್ತೀರಾ? ಹಿಂದೆ ಭೇಟಿ ಕೊಡಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 8310856630. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಆರಾಮದಾಯಕ ಮತ್ತು ಮನಮೋಹಕ ನಿಮ್ಮ ಮನೆಗೆ ಸರಿ ಹೊಂದುವ ಹಲವಾರು ಡಿಸೈನ್ಗಳುಳ್ಳ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಎಲ್ ಶೇಪ್ ಸೋಫಾ ಸೆಟ್, ಯು ಶೇಪ್ ಸೋಫಾ ಸೆಟ್, ಸೋಫಾ ಬೆಡ್ಗಳು, ಲಿವಿಂಗ್ ರೂಮ್ ಫರ್ನಿಚರ್, ಕಾರ್ನರ್ ಸೋಫಾಸ್, ದಿವಾನ್ ಕಾರ್ಡ್ಸ್ ಅಷ್ಟೇ ಅಲ್ಲದೆ ಆಫೀಸ್ ಮತ್ತು ಕಂಪನಿಗೆ ಸರಿ ಹೊಂದುವ ಸೋಫಾ ಸೆಟ್ಗಳು ಸಿಗುತ್ತವೆ. ಇದ್ದೇ ಭೇಟಿ ಕೊಡಿ. ದ ಲಿವಿಂಗ್ ರೂಮ್, above Rahi Diagnostic, beside SBI Bank, near Gandhi Chowk, Raichur. Mobile 9353654221. हेलो दोस्तों, मैं हूं डॉक्टर विनोद शर्मा, एक ब्रेन साइंस ट्रेनर, और आज मैं लेकर आया हूं आपके लिए एक डिजिटल माइंड सॉफ्टवेयर, ब्रेन साइंस सॉफ्टवेयर, जो कि आपकी मदद करेगा कैसे याद करना सीखे और साइंटिफिक टेक्निक से किसी भी चीज को आसानी से याद करना आप सीख पाएंगे। पढ़ाई में याद करना बहुत इंपॉर्टेंट है और मेमोरी टेक्निक आपकी हेल्प करते हैं किसी भी कंटेंट को आसानी से याद कर लें और हमेशा परमानेंटली याद रखने में। अगर आप कोई भी ऐसे स्टूडेंट हैं या कोई भी ऐसे पेरेंट हैं जो चाहते हैं कि बच्चों की याददाश्त तेज हो, आपकी याददाश्त तेज हो और मेमोरी टेक्निक्स आप सीखना चाहते हैं, तो आप इस सॉफ्टवेयर के माध्यम से ऐसा कर सकते हैं। 4th क्लास से बड़े बच्चे या 10 साल से बड़े बच्चे जिनको कुछ भी याद करने में प्रॉब्लम होती है, वो इस सॉफ्टवेयर की हेल्प से सीखेंगे ऐसे मेथड्स जो आपको बताएंगे कैसे आसानी से पढ़ाई के कंटेंट को, जैसे हिस्ट्री, ज्योग्राफी, पॉलिटी, इकोनॉमी, साइंस, डेफिनेशन, डेरिवेशन, वोकैबुलरी, डिक्शनरी, लॉन्ग आंसर्स, लॉन्ग थ्योरी, ऑब्जेक्टिव टाइप क्वेश्चन, एसोसिएशन फॉर्मूलाज, मैप्स, डायग्राम्स, एब्रिविएशंस या किसी भी तरह कंटेंट जो अब आप आसानी से याद करना चाहते हैं। दोस्तों, ये सॉफ्टवेयर इस लॉकडाउन पीरियड में आपके लिए एक बहुत कमाल की चीज होगा और आपके ब्रेन को देगा एक एक्स्ट्रा एनर्जी, एक्स्ट्रा पावर और आपको सिखाएगा कैसे याद करें कि कभी ना भूलें। ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ
ಎಲೆಕ್ಟ್ರೋ ವೆಹಿಕಲ್. ಗೋ ಗ್ರೀನ್, ನೋ ಪೆಟ್ರೋಲ್, ನೋ ಪೊಲ್ಯೂಷನ್, ನೋ ಲೈಸೆನ್ಸ್, ನೋ ನಾಯ್ಸ್, ನೋ ರಿಜಿಸ್ಟ್ರೇಷನ್. ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಈಗ ಸಾಮಾನ್ಯ ಜನರು ಮಂತ್ಲಿ ಸ್ಕೀಮ್ ಮೂಲಕ ನಿಮ್ಮದಾಗಿಸಿಕೊಳ್ಳಿ. ಕೇವಲ ತಿಂಗಳಿಗೆ 5,000 ರೂಪಾಯಿ ಕಟ್ಟುವ ಮೂಲಕ ಬಂಪರ್ ಬಹುಮಾನಗಳೊಂದಿಗೆ ಮೊದಲನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 32 ಇಂಚಸ್ ಟಿವಿ. ಎರಡನೇ ಬಂಪರ್ ಆಫರ್ 4K UHD ಸ್ಮಾರ್ಟ್ ಆಂಡ್ರಾಯ್ಡ್ 42 ಇಂಚಸ್ ಟಿವಿ. ಮೂರನೇ ಬಂಪರ್ ಆಫರ್ ಯೋ ಎಡ್ಜ್ DX ಬೈಕ್. ನಾಲ್ಕನೇ ಬಂಪರ್ ಆಫರ್ ಯೋ ಡ್ರಿಫ್ಟ್ DX ಬೈಕ್. ಇದರ ಜೊತೆಗೆ 500 ರೂಪಾಯಿಗಳಿಂದ 15,000ಗಳವರೆಗೆ ಸ್ಕ್ರಾಚ್ ಕಾರ್ಡ್ ನಿಮ್ಮದಾಗಿಸಿಕೊಳ್ಳಿ. ಈ ಟೆಕೋ ಎಲೆಕ್ಟ್ರಾ, ಸಾತಿ, ರ್ಯಾಪ್ಟರ್, ಎಮರ್ಜ್, ಬೆನ್ LG, ಐಕಾನ್, ಔರಾ, ಫಾಲ್ಕಾನ್, ಯೋ ಬೈಕ್ಸ್, ಯೋ ಡ್ರಿಫ್ಟ್ DX ಹಾಗೂ ಯೋ ಎಡ್ಜ್ DX. ಹಿಂದೆ ನಿಮ್ಮ ಕನಸು ನನಸಾಗಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ಮೊಬೈಲ್ ನಂಬರ್ 9483029799 ಮತ್ತು 9964204542. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್ ಕಳೆದ ಹಲವು ವರ್ಷಗಳಿಂದ ತನ್ನದೇ ಆದ ಗುಣಮಟ್ಟ ಮತ್ತು ರುಚಿಕರವಾದ ಬಿರಿಯಾನಿ ಐಟಂಗಳನ್ನು ಜನರಿಗೆ ಸವಿಸುತ್ತಾ ಬಂದಿದ್ದು, ಈಗ ಸ್ಪೆಷಲ್ ಮಂಡಿ ಪ್ರೀಮಿಯಂ ಬಾವಚಿ ಬಿರಿಯಾನಿ, ಪಾಟ್ ಬಿರಿಯಾನಿ, ಮತ್ತಷ್ಟು ವೆರೈಟಿ ಮತ್ತು ರುಚಿಕರವಾದ ನ್ಯಾಚುರಲ್ ಡೆಲಿಷಿಯಸ್ ಡಿಶ್ ಗಳನ್ನ ನಿಮ್ಮ ಮುಂದೆ ತಂದಿದೆ. ವೆಜ್ ಅಂಡ್ ನಾನ್ ವೆಜ್. ವಿ ಗಿವ್ ಸ್ಪೆಷಲ್ ಸರ್ವಿಸ್ ಫಾರ್ ಈಚ್ ಫ್ಯಾಮಿಲಿ. ಚೈನೀಸ್ ನಾನ್ ವೆಜ್ ಐಟಮ್ಸ್, ಚೈನೀಸ್ ವೆಜ್ ಐಟಮ್ಸ್, ಚೈನೀಸ್ ಸೂಪ್, ಚೈನೀಸ್ ಡ್ರೈ ಮತ್ತು ಇಂಡಿಯನ್ ಕರೀಸ್. ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಮೊಬೈಲ್ 9343200000, 8331800900. ನಿಮ್ಮ ಸ್ವಂತ ರಾಯಚೂರಿನೊಂದಿಗೆ ನಿಮ್ಮ ಬಂಧವನ್ನು ಬಿಡದೆ ವರ್ಲ್ಡ್ ಕ್ಲಾಸ್ ಗೇಟೆಡ್ ಕಮ್ಯುನಿಟಿ ವಿಲಾಗಳಲ್ಲಿ ವಾಸಿಸಲು ಬಯಸುತ್ತಿದ್ದೀರಾ? ಅಂತಹ ಮಹಾ ವಿಲಾಗಳಿಗೆ ಬೆಂಗಳೂರಿನ ಕಡೆಗೆ ನೋಡುತ್ತಿದ್ದ ಆ ದಿನಗಳು ಹೋದವು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. ಹನುಮಂತನ ತಿಲಕವನ್ನು ಹೋಲುವ ಕಲಾತ್ಮಕವಾಗಿ ರೂಪಿಸಿದ ಸೊಗಸಾದ ಪ್ರವೇಶ ದ್ವಾರ. ವಿಲಾಗಳು ಮಾತ್ರವಲ್ಲದೆ ಭೂಮಿಯು 100% ವಾಸ್ತುವನ್ನು ಅನುಸರಿಸುತ್ತದೆ. ಅದು ನಿಮ್ಮ ಜೀವನಕ್ಕೆ ಹೆಚ್ಚಿನ ಆನಂದವನ್ನು ನೀಡುತ್ತದೆ. ಸುಖಮಯ ಜೀವನಕ್ಕಾಗಿ ತಂದಿರುವ ವಿಶೇಷಗಳು: ಪವರ್ ಬ್ಯಾಕಪ್ ಇನ್ ಕಾಮನ್ ಏರಿಯಾಸ್, ಚಿಲ್ಡ್ರನ್ ಪ್ಲೇ ಏರಿಯಾ, ವರ್ಲ್ಡ್ ಕ್ಲಾಸ್ ಮಿನಿ ಬ್ಯಾಂಕ್ವೆಟ್ ಹಾಲ್, ಗೆಸ್ಟ್ ರೂಮ್ಸ್, ಅಂಡರ್ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್ ಸಿಸ್ಟಮ್ ಹಾಗೂ ನಿತ್ಯ ವ್ಯಾಯಾಮಕ್ಕಾಗಿ ಸ್ವಿಮ್ಮಿಂಗ್ ಪೂಲ್, ಜಿಮ್ ಮತ್ತು ಶಟಲ್ ಕೋರ್ಟ್ ಸೌಲಭ್ಯವೂ ಇದೆ. ಎಲ್ಲದಕ್ಕಿಂತ ಮುಖ್ಯವಾಗಿ 24/7 ಸೆಕ್ಯೂರಿಟಿ ಮತ್ತು ಸೋಲಾರ್ ಫೆನ್ಸಿಂಗ್ ನಿಮ್ಮ ಭದ್ರತೆಗಾಗಿ. ನಿಮ್ಮ ತಾಯಿಯ ಮಡಿಲು ರಾಯಚೂರಿನಲ್ಲಿ ವಿಶ್ವ ದರ್ಜೆಯ ಜೀವನವನ್ನು ಪಡೆಯಲು ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದಿಂದ ಅನುಮೋದನೆಗೊಂಡಿರುವ ಮೊದಲನೇ ರೇರಾ ಪ್ರಾಜೆಕ್ಟ್ ನಿಮ್ಮ ರಾಯಚೂರಿನಲ್ಲಿ. ದೂರವಾಣಿಗಳು 9448982828 8147283563 8147284561. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಕೊರೋನಾ ಅಬ್ಬರ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು, ಪರೀಕ್ಷೆಗಾಗಿ ಜನರು ಸಾಲುಗಟ್ಟಿ ನಿಂತರೂ ಸಕಾಲಕ್ಕೆ ಪರೀಕ್ಷೆ ನಡೆಯದೇ ಇರುವುದರಿಂದ ಪರಿತಪಿಸುವಂತಾಯಿತು. ನಗರದ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಜನರು ಕಾದು ನಿಂತಿದ್ದರು. ಕೊರೋನಾ ಅಬ್ಬರ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದು, ಪರೀಕ್ಷೆಗಾಗಿ ಜನರು ಸಾಲುಗಟ್ಟಿ ನಿಂತರೂ ಸಕಾಲಕ್ಕೆ ಪರೀಕ್ಷೆ ನಡೆಯದೇ ಇರುವುದರಿಂದ ಪರಿತಪಿಸುವಂತಾಯಿತು. ನಗರದ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಬೆಳಗ್ಗೆಯಿಂದ ಜನರು ಕಾದು ನಿಂತಿದ್ದರು. ಜಿಲ್ಲೆಯಲ್ಲಿ ಪ್ರತಿನಿತ್ಯವೂ 500ರ ಗಡಿ ದಾಟಿದ ಸೋಂಕಿತರ ಪ್ರಮಾಣದಿಂದ ಜನರು ಬೆಚ್ಚಿ ಬಿದ್ದಿದ್ದಾರೆ. ಕೊರೋನಾ ಸೋಂಕು ಪತ್ತೆಗೆ DHO ಕಚೇರಿಯಲ್ಲಿರುವ ಕೇಂದ್ರದಲ್ಲಿ ನೂರಾರು ಜನರು ಕಾದು ಕುಳಿತಿದ್ದಾರೆ. ಬೆಳಗ್ಗೆಯಿಂದಲೇ ಜನರು ತಂಡೋಪತಂಡವಾಗಿ ಆಗಮಿಸಿ ಕೋವಿಡ್ ತಪಾಸಣೆ ಮಾಡಿಸಿಕೊಳ್ಳಲು ಸಾಲುಗಟ್ಟಿ ನಿಂತಿರುವುದು ಕಂಡುಬಂದಿತು. ಕೋವಿಡ್ 2ನೇ ಅಲೆ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಜನರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಕೊರೋನಾ ತಪಾಸಣೆ ಮಾಡಿಸಿಕೊಳ್ಳಲು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುತ್ತಿದ್ದಾರೆ. ಮಕ್ಕಳು ಸಮೇತ ಪಾಲಕರು ಆಗಮಿಸುತ್ತಿದ್ದಾರೆ. ಸೋಂಕಿನ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಅನುಸರಿಸಬಾರದೆಂದು ಸರ್ಕಾರ ಮತ್ತು ಜಿಲ್ಲಾಡಳಿತವು ನಿರ್ದೇಶನ ನೀಡಿರುವುದರಿಂದ ಮುಂಜಾಗ್ರತಾ ಕ್ರಮವಾಗಿ ಕೋವಿಡ್ ತಪಾಸಣೆ ಮಾಡಿಸಿಕೊಂಡು ನೆಗೆಟಿವ್ ಮತ್ತು ಪಾಸಿಟಿವ್ ಬಂದರೆ ಚಿಕಿತ್ಸೆ ಪಡೆಯಲು ಸಹಕಾರಿಯಾಗಲಿದೆ ಎನ್ನುವ ಕಾರಣಕ್ಕೆ ಜನರು ಆಗಮಿಸುತ್ತಿದ್ದಾರೆ. ಆದರೆ ವರದಿ ಬೇಗನೆ ನೀಡದೆ ವಿಳಂಬವಾಗುತ್ತಿರುವುದಕ್ಕೆ ಜನರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.
ಯಾವ ವಿಡಿಯೋ ಅಮೋಘ ಈ ಕಡೆ ತಿರುಗ್ರಿ ಮೇಡಮ್. ನಾವೀಗ ಔಟ್ ಸೈಡ್ ಮಾಡ್ರಿ. ಅಲ್ಲ ಹೋಗ್ಬೇಡಿ ಇದಕ್ಕೆ ತಲೆ ಐತೆ. ಮೂಗಲ್ಲಿ ಬಾಯ್ ಬಿಟ್ಟು ಆಯ್ತು ಬಾಯ್ ಮುಚ್ಚಿರಿ. ಮೂಗಲ್ಲಿ ಮಾತ್ರ ಹೋಗ್ಬೇಡಿಲಿಕ್ಕೆ. ಮುಕ್ಳು ಗಂಟೆ ಇದು ಎಷ್ಟು ಬರ್ತದೆ ಇವಾಗ ಬರ್ತದೆ. ಬಾಮ ನಾಲ್ಗೆ ಔಟ್ ಸೈಡ್ ಹಾಕಮ್ಮ. ತೆಲುಗು ಕನ್ನಡ 4 ಬೈ ಟಿಕೆಟ್. ಹಂಗೆ ಹೋಗ್ಬಾರ್ದು. ಈ ಕಡೆ ತಿರುಗು. ಮುಚ್ಚು ಇದು ಮುಕ್ಳತಿ ನೂರು ಮುಚ್ಚು. ಜಬನ್ ಬಾರ್ ಕरो. हाँ गाना फिर सारा ಕೋವಿಡ್ 2ನೇ ಅಲೆ ಹರಡುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಜಾರಿಗೊಳಿಸಿರುವ ವೀಕೆಂಡ್ ಕರ್ಫ್ಯೂನ 2ನೇ ದಿನವೂ ಜನರ ಓಡಾಟ ನಡೆಯಿತು. ಕೋವಿಡ್ 2ನೇ ಅಲೆ ಹರಡುವುದನ್ನು ನಿಯಂತ್ರಿಸುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರವು ಜಾರಿಗೊಳಿಸಿರುವ ವೀಕೆಂಡ್ ಕರ್ಫ್ಯೂನ 2ನೇ ದಿನವೂ ಜನರ ಓಡಾಟ ನಡೆಯಿತು. ಭಾನುವಾರದ ವೀಕೆಂಡ್ ಕರ್ಫ್ಯೂ 2ನೇ ದಿನಕ್ಕೆ ನಗರ ಹಾಗೂ ಜಿಲ್ಲೆಯ ಜನರ ಓಡಾಟವು ಹೆಚ್ಚಾಗಿರುವುದು ಕಂಡುಬಂದಿತು. ಅನಗತ್ಯವಾಗಿ ಸಂಚರಿಸಿದ ವಾಹನಗಳ ಸವಾರರ ಮೇಲೆ ಪೊಲೀಸರು ಲಾಠಿ ಬೀಸಿದರು. ಕೆಲವೆಡೆ ಪೊಲೀಸರು ವಾಹನಗಳನ್ನು ಜಪ್ತಿಪಡಿಸಿಕೊಂಡರು. ಔಷಧ ಅಂಗಡಿಗಳು, ಆಸ್ಪತ್ರೆಗಳು ಮತ್ತು ಪೆಟ್ರೋಲ್ ಬಂಕ್ ಹಾಗೂ ಬ್ಯಾಂಕ್ ಎಟಿಎಂಗಳು ಎಂದಿನಂತೆ ಕಾರ್ಯನಿರ್ವಹಿಸಿದರೆ, ಉಳಿದಂತೆ ಅಂಗಡಿ ಮುಗ್ಗಟ್ಟುಗಳು ಬಂದ್ ಆಗಿರುವುದರಿಂದ ಸದಾ ಜನ ಬೀಡದ ಪ್ರದೇಶಗಳಲ್ಲಿ ಜನರಿಲ್ಲದೆ ಬಿಕೋ ಎನ್ನುತ್ತಿದ್ದವು. ಬೆಳಗ್ಗೆ 6 ರಿಂದ 10 ಗಂಟೆಯವರೆಗೆ ಅಗತ್ಯ ವಸ್ತುಗಳಾದ ಕಿರಾಣಿ, ತರಕಾರಿ, ಹಣ್ಣು ಹಂಪಲು, ಹೋಟೆಲ್ ಹಾಗೂ ಮಾಂಸ, ಹೂ ಮಾರಾಟಕ್ಕೆ ಮಾತ್ರ ಅವಕಾಶ ನೀಡಲಾಗಿತ್ತು. 10 ಗಂಟೆ ನಂತರ ಜನರು ತಮಗೆ ಬೇಕಾದ ವಸ್ತುಗಳನ್ನು ಖರೀದಿಸಿದ ನಂತರ ತಮ್ಮ ತಮ್ಮ ಮನೆಗಳಿಗೆ ಸೇರಿದಂತೆ ನಗರದ ಬಹುತೇಕ ರಸ್ತೆಗಳು ಜನರಿಲ್ಲದೆ ಬಿಕೋ ಎನ್ನುತ್ತಿರುವುದು ಕಂಡುಬಂದಿತು. 2ನೇ ದಿನದ ವೀಕೆಂಡ್ ಕರ್ಫ್ಯೂನಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುಂಜಾಗ್ರತಾ ಕ್ರಮವಾಗಿ ನಗರದ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನು ನಿಯೋಜಿಸಲಾಗಿತ್ತು. ರಾಜ್ಯದಲ್ಲಿ ಕೋವಿಡ್ ಸೋಂಕಿತರ ಪ್ರಕರಣಗಳು ದಿನದಿಂದ ದಿನಕ್ಕೆ ವ್ಯಾಪಕವಾಗಿ ಹರಡುತ್ತಿರುವುದರಿಂದ ಸೋಂಕು ತಡೆಗೆ ಸರ್ಕಾರವು ನಾಳೆಯಿಂದ ರಾಜ್ಯದಲ್ಲಿ ಲಾಕ್ಡೌನ್ ಘೋಷಣೆ ಮಾಡುವ ಸಾಧ್ಯತೆ ಇರುವುದರಿಂದ ಜಿಲ್ಲೆಯಲ್ಲಿ ಪೊಲೀಸ್ ಇಲಾಖೆಯು ಈಗಾಗಲೇ ನಗರದ ವಿವಿಧ ಪ್ರಮುಖ ವೃತ್ತಗಳಲ್ಲಿ ಬ್ಯಾರಿಕೇಡ್ ಅಳವಡಿಸುವಲ್ಲಿ ನಿರತರಾಗಿರುವುದು ಕಂಡುಬಂದಿತು. ವೀಕೆಂಡ್ ಕರ್ಫ್ಯೂ ನಂತರ ನಾಳೆ ಸರ್ಕಾರವು ತೆಗೆದುಕೊಳ್ಳುವ ತೀರ್ಮಾನದ ಮೇಲೆ ರಾಜ್ಯದ ಲಾಕ್ಡೌನ್ ಆಗುತ್ತಾ ಅಥವಾ ವೀಕೆಂಡ್ ಕರ್ಫ್ಯೂ ಮುಂದುವರಿಯುತ್ತೆ ಕಾದು ನೋಡಬೇಕಾಗಿದೆ.
ಪ್ರಿಸ್ಕ್ರಿಪ್ಷನ್ ಇದೆಯಾ? ಹಾಂ ನೋಡಿ ಪೇಷಂಟ್ ಕಳಿಸ್ರಿ, ಸುಮ್ಮನೆ ಅನಾಹುತ ತಿರ್ಗೋದಿಲ್ಲ ನೋಡಿ. ಓನ್ಲಿ ಪ್ರಿಸ್ಕ್ರಿಪ್ಷನ್. ಹೆಲ್ತ್ ಸ್ಟಾಫ್ ಇದ್ರೆ ಬಿಡ್ಬೇಡ್ರಿ, ಉಳಿದ್ರೆ ಯಾರು ಬಿಡ್ಬೇಡ್ರಿ, ಸೆಷನ್ ಕಳಿಸ್ಬಿಡಿ. ಸೆಷನ್ ಬಿಡ್ಬಿಡ್ರಿ. ಎಲ್ಲ ಇದು ಬಾಡಿಗೆ ತಿರ್ಗಾಡ್ತಾರಂತ ಹಾಗೆ ಎಲ್ಲ ಹಗಲತ್ತು ಬಾಡಿಗೆ ತಿರ್ಗಾಡ. ಟೀಮ್ ಕರ್ಕೊಂಡ್ಬಂದ್ರಿ ಇಲ್ಲ ಐಡೆಂಟಿ ಕಾರ್ಡ್ ಆಗಬೇಕು. ಐಡೆಂಟಿ ಕಾರ್ಡ್ ಆಗಬೇಕು. ಹಾಸ್ಪಿಟ್ಲ್ ಗೊತ್ತಿದೆ, ಬರೀ ಹಾಸ್ಪಿಟ್ಲ್ ಅಂದ್ರೆ ಯಾವ ಹಾಸ್ಪಿಟ್ಲ್? ಕನ್ನಡ ಚಳುವಳಿ ಕೇಂದ್ರ ಸಮಿತಿ ಅಧ್ಯಕ್ಷ ಕೆ ಗೋವಿಂದರಾಜ್ ಅವರು ತಾವು ಮರಣ ಹೊಂದಿದ ನಂತರ ತಮ್ಮ ದೇಹವನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾನ ಮಾಡಲು ನಿರ್ಧರಿಸಿದ್ದಾರೆ. ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಧ್ಯಕ್ಷ ಕೆ ಗೋವಿಂದರಾಜ್ ಅವರು ತಾವು ಮರಣ ಹೊಂದಿದ ನಂತರ ತಮ್ಮ ದೇಹವನ್ನು ನಗರದ ರಿಮ್ಸ್ ಆಸ್ಪತ್ರೆಗೆ ದಾನ ಮಾಡಲು ನಿರ್ಧರಿಸಿದ್ದಾರೆ. ಇತ್ತೀಚೆಗೆ ನಗರದ ಕರ್ನಾಟಕ ಸಂಘದಲ್ಲಿ ಹಮ್ಮಿಕೊಂಡಿದ್ದ ಡಾಕ್ಟರ್ ರಾಜ್ಕುಮಾರ್ ಅವರ 93ನೇ ಹುಟ್ಟುಹಬ್ಬದ ಅಂಗವಾಗಿ ತಾವು ಮರಣ ಹೊಂದಿದ ನಂತರ ತಮ್ಮ ದೇಹವನ್ನು ರಿಮ್ಸ್ ಮೆಡಿಕಲ್ ಕಾಲೇಜಿನ ಅಂಗರಚನಾ ಶಾಸ್ತ್ರಕ್ಕೆ ಆಟೋನಾಮಿ ವಿದ್ಯಾರ್ಥಿಗಳಿಗೆ ಅಧ್ಯಯನಕ್ಕೆ ತಮ್ಮ ದೇಹ ಉಪಯೋಗವಾಗಲೆಂದು ದಾನ ಮಾಡಲಾಗುತ್ತದೆ. ರಿಮ್ಸ್ ಕಾಲೇಜಿಗೆ ತೆರಳಿ ಅಲ್ಲಿಯ HDO ಭಾಗದ ವೈದ್ಯರನ್ನು ಸಂಪರ್ಕಿಸಿ ಅರ್ಜಿ ಭರ್ತಿ ಮಾಡಿ ರುಜು ಹಾಕಿ ತಮ್ಮ ಮರಣದ ನಂತರ ದೇಹ ದಾನ ಮಾಡಲು ತೀರ್ಮಾನಿಸಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ಮರಣದ ನಂತರ ತಮ್ಮ 2 ಕಣ್ಣುಗಳನ್ನು ದಾನ ಮಾಡಿದರು. ಅದು ನನಗೆ ಪ್ರೇರಣೆಯಾಗಿ ನನ್ನ ಮರಣದ ನಂತರ ನನ್ನ ದೇಹ ಮಣ್ಣಿನಲ್ಲಿ ಕೊಳೆತು ಹೋಗುವುದಕ್ಕಿಂತ ವಿದ್ಯಾರ್ಥಿ ವೃಂದಕ್ಕೆ ಉಪಯೋಗವಾಗಲೆಂದು ಸ್ವ ಇಚ್ಛೆಯಿಂದ ತೀರ್ಮಾನಿಸಿರುವೆ ಎಂದು ತಿಳಿಸಿದ್ದಾರೆ. ಈಗ ಜಾಹೀರಾತು. कड़ाईचूर MS फंक्शन हॉल शादी ब्याह एंगेजमेंट बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है, जिसमें फंक्शन बहुत ही सहूलत के साथ किया जा सकता है। अपने फंक्शन को पुरसुकून और आलिशान तरीके से मनाने के लिए आज ही बुक कराएं। कड़ाईचूर MS फंक्शन हॉल नियर हबीबिया मस्जिद, LBS नगर, चंद्रबंडा रोड, रायचूर। ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. We have office, household and all kinds of furnitures. Dealer in wooden cot, dining table, sofa set, dressing table, computer table, tea tables, office chairs, steel almari, wardrobe, TV stands, glassware items, sleepwell products, Damro, cello chairs, Supreme sofa set, Doco style furnitures, Sri steel furnitures. For more details, please contact Bharat Furniture CPS Complex opposite Shiva Mandir, Patel Road, Raichur. Mobile number 9880240959, 9880240956, 8892589596. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSI, ಪ್ಲಾಟಿನಾ 125 DTSI, ಪಲ್ಸರ್ 200 DTSI,
Pulsar 220S, XCD 125, Discover 150 DTSI and all types of Discover bikes available. Visit beside Ganj Kalyana Mandap, Ganj Road, Raichur. Mobile 8844-60181. AMS Computers, Sales and Service, 0% EMI Bajaj Finance available. Dealers in Lenovo, Asus, Dell, Acer, HP, Epson, CP+, Canon, HIK Vision, Microtech ಇದಲ್ಲದೆ ಹಲವು ಕಂಪನಿಗಳ ಉತ್ಪನ್ನಗಳು ಸಿಗುತ್ತವೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್, ಪ್ರಿಂಟರ್ಸ್, CCTV ಕ್ಯಾಮೆರಾ, cartridge refilling, biometric attendance, UPS inverter and batteries, server and networking, softwares, billing machines, projector and DSLR cameras, refurbished laptop and desktop accessories, antivirus, lamination machines and papers, etc. Visit AMS Computers Sales and Service beside SBI Bank, Station Road, Raichur. Mobile 9663150560. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್. ನಮ್ಮಲ್ಲಿ ಮಕ್ಕಳಿಗಾಗಿ ವಿಭಿನ್ನ ರೀತಿಯ ಹೊಸ ಕಲೆಕ್ಷನ್ ನ ಉಡುಪುಗಳು ಸಿಗುತ್ತವೆ. ಲಾಂಗ್ ಫ್ರಾಕ್, ಶಾರ್ಟ್ ಫ್ರಾಕ್, ಚೂಡಿದಾರ್, ಘಾಗ್ರಾ, ಪಾರ್ಟಿ ವೇರ್ ಡ್ರೆಸ್ಸಸ್, ಟಿ ಶರ್ಟ್ಸ್, shirts, pants, suits, jubbas, baba suits, modi suits, etc. Ladies wear for chudidar, palak chudidar, karachi chudidar, patiala, leggings, tops, jeans tops, kurtis, ghagra, fancy ghagra, party wear and daily wear dresses available. For men's wear, shirts, t-shirts, round neck t-shirts, collar t-shirts, jeans pants, cotton jeans, jubba pajamas, suits, sherwani, party wear and daily wear dresses available. For all item limited stock. ಇಲ್ಲಿ ಭೇಟಿ ನೀಡಿ. SR Garment Classic Collection for Kids, Women and Men beside Vegetable Market, Cloth Bazaar, Raichur. Mobile 9986267919 9916920786. Academy. आज हम 2 किलोमीटर ज्यादा भागेंगे. कुछ करिए नस नस मेरी खोले, हाय कुछ करिए बस बस बड़ा बोले अब कुछ करिए. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಗೆದ್ದಂತಹ ಅನುಭವವುಳ್ಳ ಕ್ರೀಡಾಪಟುವಿನಿಂದ ಬ್ಯಾಡ್ಮಿಂಟನ್ ತರಬೇತಿ ನೀಡಲಾಗುತ್ತದೆ. ನಮ್ಮ ರಾಯಚೂರಿನ ಸುಸಜ್ಜಿತವಾದಂತಹ ಮತ್ತು ವಿಶಾಲವಾದ ಬ್ಯಾಡ್ಮಿಂಟನ್ ಮೈದಾನವಿದ್ದು ಚಿಕ್ಕ ಮಕ್ಕಳಿಗೆ ಮತ್ತು ದೊಡ್ಡವರಿಗೆ ತರಬೇತಿ ನೀಡಲಾಗುತ್ತದೆ. ಈಗಾಗಲೇ ಬಹಳಷ್ಟು ವಿದ್ಯಾರ್ಥಿಗಳು ತರಬೇತಿ ಪಡೆಯುತ್ತಿದ್ದು ತಮ್ಮ ಕನಸು ನನಸಾಗಿಸಲು ಇಲ್ಲೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು. ಮೊಬೈಲ್ 8050771049. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಭಗವಾನ್ ಮಹಾವೀರ್ ಜಯಂತಿಯನ್ನು ವೀರೇಂದ್ರ ಚೋರಡಿಯ ನಿವಾಸದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು.
ಮಹಾವೀರ 2547ನೇ ಜನ ಕಲ್ಯಾಣೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಪ್ರಾರ್ಥನೆ ಕಾರ್ಯಕ್ರಮಗಳು ಜರುಗಿದವು. ಭಗವಾನ್ ಮಹಾವೀರ್ ಜಯಂತಿಯನ್ನು ವೀರೇಂದ್ರ ಚೊರಾಡಿಯಾ ನಿವಾಸದಲ್ಲಿ ಶ್ರದ್ಧಾಭಕ್ತಿಯಿಂದ ನೆರವೇರಿಸಲಾಯಿತು. ಮಹಾವೀರರ 2547ನೇ ಜನ ಕಲ್ಯಾಣೋತ್ಸವದ ಅಂಗವಾಗಿ ವಿಶೇಷ ಪೂಜೆ, ಪ್ರಾರ್ಥನೆ ಕಾರ್ಯಕ್ರಮಗಳು ಜರುಗಿದವು. ರಿತೇಶ್ ಗಡ್ಡ ಮತ್ತು ರಾಜೇಶ್ ದೋಕಾ ಇವರು ಮೇ 6ರಂದು ಗುಜರಾತಿ ಸಿದ್ಧಭೂಮಿ ಪ್ರಥಮ ತೀರ್ಥಂಕರ ಆದಿನಾಥ ತೀರ್ಥ ಕ್ಷೇತ್ರದಲ್ಲಿ ಜೈನ್ ಸನ್ಯಾಸ ಸ್ವೀಕರಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಸಮಾಜದಿಂದ ಅಭಿನಂದಿಸಲಾಯಿತು. ಇವತ್ತು ವೀರೇಂದ್ರ ಚೌಡಿ ಅವರ ಮನೆಯಲ್ಲೂ ಕೂಡ ಪೂಜೆ ಆರಾಧನೆಯ ಕಾರ್ಯಕ್ರಮವನ್ನು ನೆರವೇರಿಸಲಾಯಿತು. ಇದರ ಜೊತೆ ಮುಖ್ಯವಾಗಿ ಇವತ್ತು ಪೂಜೆಯಲ್ಲಿ ಭಾಗವಹಿಸಿದ ನಮ್ಮ ರಿತೇಶ್ ಗಡ್ಡ, ನಮ್ಮ ಗುಜರಾತಿ ಜೈನ್ ಬೈ ಅವರು ಮೊನ್ನೆ ಇವ್ರದ್ದೊಂದು ವರ್ಷಧಾರೆ ಅಂದರೆ ಏನು ವರ್ಷಿದಾನ ಅಂತ ಹೇಳ್ತೀವಿ ನಾವು, ವರ್ಷಧಾರೆಯ ದಾನದ ಒಂದು ಮೆರವಣಿಗೆ ಇತ್ತು. ಅದರಲ್ಲಿ ತನ್ನಲ್ಲಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಅವರು ದಾನ ಮಾಡ್ತಾರೆ. ಆ ಮೆರವಣಿಗೆಯಲ್ಲಿ ಆ ಮೆರವಣಿಗೆ ಬಹಳ ಸರಳ ರೀತಿಯಿಂದ ಕೋವಿಡ್ ಇದ್ದ ಕಾರಣ ಆಚರಣೆ ಮಾಡಲಾಯಿತು. ಬರುವ ಈ ಮೇ 6ನೇ ತಾರೀಕು ಅಲ್ವಾ, ಮೇ 6ನೇ ತಾರೀಕಿಗೆ ಜೈನ ದೀಕ್ಷೆ ಸ್ವೀಕರಿಸಿದ್ದಾರೆ. ಇವರು ಇದ್ದಾರೆ ನಮ್ಮ ರಿತೇಶ್ ಜೈನ್ ಅಂತ, ಆಮೇಲೆ ಇನ್ನೊಬ್ರು ಬಂದಿಲ್ಲ ರಾಜೇಶ್ ದೋಕಾ ಅಂತ, ಇಬ್ಬರು ಯುವಕರು ಬ್ರಹ್ಮಚಾರಿಗಳು ಜೈನ ದೀಕ್ಷೆ ಅಂತ ಸನ್ಯಾಸ ಸ್ವೀಕರಿಸಲಿದ್ದಾರೆ. ಬಹಳ ಒಂದು ದೊಡ್ಡ ಸಂಯಮದ ಕೆಲಸ ಅದು. ಒಂದು ಜೈನ ಸನ್ಯಾಸ ಸ್ವೀಕರಿಸಿದ ಸರಳದ ಕೆಲಸ ಅಲ್ಲ ಅಂತಕ್ಕಂಥನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಗೆ ಖುಷಿ ಆಗುತ್ತೆ. ಇವತ್ತು ಮಹಾವೀರ್ ಸ್ವಾಮಿಯವರ ಸಂದೇಶದ ಪ್ರಕಾರ ಇವತ್ತು ನಮ್ಮ ರಾಯಚೂರಿನ ಒಬ್ಬ ರತ್ನ, ಅಂದರೆ ಇಬ್ಬರು ರತ್ನಗಳು, ನಮ್ಮ
ಜಿನ ಶಾಸನದಲ್ಲಿ ನಮ್ಮ ಜೈನ ಧರ್ಮದಲ್ಲಿ ಕೂಡ ಇವರು ಕೂಡ ಆ ಮಾರ್ಗದಲ್ಲಿ ಮಹಾವೀರ ಸ್ವಾಮಿಯ ಮಾರ್ಗದಲ್ಲಿ ಮುಂದುವರಿತಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭ ಹೇಳಕ್ಕೆ ಬಹಳ ನಮಗೆ ಖುಷಿ ಆಗುತ್ತೆ. ಒಂದು ಸಂಸಾರವನ್ನು ತ್ಯಾಗ ಮಾಡಿ ವೈರಾಗ್ಯ ತಾಳಿ ಜೈನ ದೀಕ್ಷೆಯನ್ನು ಸ್ವೀಕರಿಸಲಿದ್ದಾರೆ ಈಗ ರಿತೇಶ್ ಜೈನ್ ಅವರು. आज भगवान महावीर स्वामी के जन्म कल्याण का महोत्सव, आज का दिन भगवान को 2548 दिन का मतलब 4800 वर्ष को आज पीछे भगवान का आज के दिन जन्म हुआ था. उस दिन से ही भगवान का जिन शासन का एक जो प्रवाह है वो चलता रहा और आज का दिन भी है. लेकिन लगातार 2 सालों से भगवान का कल्याण का हम लोग कोविड के अंदर बहुत ही साधारण तरीके से हम लोग महोत्सव कर रहे हैं. नहीं तो बहुत ही हर्षोल्लास के साथ जैनों का पर्व है, क्योंकि हमारे 24 तीर्थंकर होते हैं. उस 24 तीर्थंकर सबसे लास्ट वाले मतलब 24वें तीर्थंकर भगवान महावीर स्वामी, जिनके शासन में हम लोगों का जन्म हुआ है और जिनके शासन में हम लोग रह रहे हैं और उनकी ही कृपा दृष्टि और उनकी बोली हुई आगम के द्वारा ही हम लोग अपने जीवन को मतलब निर्वाह करते हैं. हमारे यहाँ पे समस्त गुरु भगवान पंचमहाव्रत को लेकर जो भगवान महावीर स्वामी ने जो रास्ता दिखाया है कि मोक्ष पाने का रास्ता क्या है, उस मोक्ष पाने के रास्ते के अंदर जाने के लिए जो मार्ग उन्होंने अपनाया वो है भगवती दीक्षा. उस दीक्षा को अंगीकार मैं और मेरे भ्राता है राजेश जी, हम दोनों ही 6 मई के दिन ये दीक्षा अंगीकार करेंगे. आचार्य भगवान श्री जिन मणिप्रभ सागर सुरेश्वर जी महाराज साहब के हाथों से पालिताना तीर्थ जो जैनों का सबसे बड़ा तीर्थ होता है, सिद्ध भूमियों का तीर्थ कहते हैं, ऐसे महान तीर्थ के ऊपर 6 मई को हमारी दीक्षा होगी. उस पावन अवसर के ऊपर आप सभी हमको आशीर्वाद दें, यही प्रार्थना मैं आप सभी नगर जनों से करता हूँ. बहुत बहुत धन्यवाद. और आज भगवान महावीर स्वामी के जन्मोत्सव की आप सभी को खूब खूब बधाई. जैन परिवारों के तरफ से, जैन श्री संघों के तरफ से, समस्त रायचूर नगरों की तरफ से आप सभी को मैं खूब खूब बधाई देता हूँ भगवान महावीर स्वामी के जन्म जीवो और जीने दो, महावीर का नारा है. जीवो और जीने दो, महावीर का नारा है. वंदे वंदे इस्लानंदन वीर की जय बोलो महावीर की. इस्लानंदन वीर की जय बोलो महावीर की. जीवो और जीने दो, महावीर का नारा है. जीवो और जीने दो. ಈ ಸಂದರ್ಭದಲ್ಲಿ ವೀರೇಂದ್ರ ಚೊರಡಿಯಾ, ಪತ್ನಿ ಇಂದಿರಾ ಚೊರಡಿಯಾ, ಮೊಮೊಕ್ಲ ರಿತೇಶ್ ಗಡ್ಡ, ಕಮಲಾ ಚೊರಡಿಯಾ, ಅಶೋಕ್ ಜೈನ್ ಸೇರಿದಂತೆ ಕುಟುಂಬ ವರ್ಗದವರು ಭಾಗವಹಿಸಿದರು. ಭಗವಾನ್ ಮಹಾವೀರ್ ಜಯಂತಿಯ ಅಂಗವಾಗಿ ಮಾಂಸ ಮಾರಾಟ ನಿಷೇಧಿಸಿದ್ದರೂ ಜನರು ಸಾಲುಗಟ್ಟಿ ನಿಂತು ಮಾಂಸ ಖರೀದಿಸಲು ಮುಗಿಬಿದ್ದಿದ್ದರು. ಭಗವಾನ್ ಮಹಾವೀರ್ ಜಯಂತಿಯ ಅಂಗವಾಗಿ ಮಾಂಸ ಮಾರಾಟ ನಿಷೇಧಿಸಿದರೂ ಜನರು ಸಾಲುಗಟ್ಟಿ ನಿಂತು ಮಾಂಸ ಖರೀದಿಸಲು ಮುಗಿಬಿದ್ದಿದ್ದರು. ನಗರದ ಮಾಂಸ ಮಾರುಕಟ್ಟೆಗಳಲ್ಲಿ ಜನರು ಬೆಳಗ್ಗೆಯಿಂದಲೇ ನಿಂತು ಖರೀದಿ ನಡೆಸಿದರು. ಜಿಲ್ಲಾಡಳಿತ 2 ದಿನಗಳ ಕರ್ಫ್ಯೂ ಜಾರಿಗೊಳಿಸಿ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅವಕಾಶ ನೀಡಿದೆ. ಮಾಂಸ, ಕಿರಾಣಿ, ಹಾಲು, ಔಷಧ ಸೇರಿದಂತೆ ಅಗತ್ಯ ವಸ್ತುಗಳ ಮಾರಾಟಕ್ಕೆ ಅನುಮತಿ ನೀಡಿತು. ಆದರೆ ಮಹಾವೀರ ಜಯಂತಿ ಅಂಗವಾಗಿ ಮಾಂಸ ಮಾರಾಟವನ್ನು ನಿಷೇಧಿಸಲಾಗಿತ್ತು. ಆದರೆ ನಗರಸಭೆ, ಕಂದಾಯ ಇಲಾಖೆ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳನ್ನು ಅನುಷ್ಠಾನಗೊಳಿಸಬೇಕಿತ್ತು. ಆದರೆ ಯಾವುದೇ ಪೂರ್ವ ಮಾಹಿತಿ ನೀಡದೇ ಇರುವುದರಿಂದ ಎಗ್ಗಿಲ್ಲದೆ ನಿಷೇಧ ಮಧ್ಯೆಯೂ ಮದ್ಯ ಮಾರಾಟ ನಡೆದಿರುವುದು ಜಿಲ್ಲಾಧಿಕಾರಿಗಳ ಆದೇಶಕ್ಕೆ ಬೆಲೆ ಇಲ್ಲದಂತಾಗಿದೆ. ಯಾವುದೇ ಮುಂಜಾಗ್ರತಾ ಕ್ರಮಗಳಿಲ್ಲದೆ ಮಾಂಸ ಮಾರಾಟ ನಡೆದರೂ ಕ್ರಮ ಕೈಗೊಳ್ಳದೇ ಇರುವುದರಿಂದ ಜನರೇ ಸಂಬಂಧಿಸಿದ ಅಧಿಕಾರಿಗಳಿಗೆ ಮಾಹಿತಿ ನೀಡಿದಾಗ ಸ್ಥಳಕ್ಕೆ ಧಾವಿಸಿದ ಪೊಲೀಸರು ಮಾಂಸ ಮಾರಾಟವನ್ನು ತಡೆದು ಮುಚ್ಚುವಂತೆ ಮನವಿ ಮಾಡಿದರು. ಮಾಂಸ ಮಾರಾಟಗಾರರು ನಿಷೇಧಿಸಿರುವ ಮಾಹಿತಿ ಇಲ್ಲದೆ ಎಂದಿನಂತೆ ಮಾರಾಟ ಮಾಡಲಾಗಿದೆ ಎಂದರು. ಬಂದ್ ಮಾಡುವಷ್ಟರಲ್ಲಿಯೇ ಜನರು ಮಾಂಸ ಖರೀದಿ ಮುಗಿಸಿದ್ದರು. ಬೆಳಗಿನ 2 ತಾಸು ಖರೀದಿಗೆ ಅವಕಾಶ ನೀಡಿದ್ದ ಸಮಯದಲ್ಲಿ ನಿಷೇಧ ಮಧ್ಯೆಯೂ ಮಾರಾಟ ನಡೆದು ಹೋಯಿತು. ಕೂಡ ಜನಗಳು ಬಂದು ಸೇರ್ತಾ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ಮಟನ್ ಅಂಗಡಿಗಳನ್ನು ಕೂಡ ಬಂದ್ ಮಾಡ್ತಾ ಇದ್ದಾರೆ. ಇದು ರಾಯಚೂರಲ್ಲಿ ಕಂಡು ಬರ್ತಕ್ಕಂಥ ದೃಶ್ಯವಾಗಿದೆ. ರಾಯಚೂರಿಂದ ಪದ್ಮಭೂಷಣ ನಟ ಸಾರ್ವಭೌಮ ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 93ನೇ ಜನ್ಮ ದಿನಾಚರಣೆಯನ್ನು
ನಗರದ ಕರ್ನಾಟಕ ಸಂಘದಲ್ಲಿ ಸರಳವಾಗಿ ಆಚರಿಸಲಾಯಿತು. ಪದ್ಮಭೂಷಣ ನಟ ಸಾರ್ವಭೌಮ ಹಾಗೂ ವರನಟ ಡಾಕ್ಟರ್ ರಾಜ್ಕುಮಾರ್ ಅವರ 93ನೇ ಜನ್ಮದಿನಾಚರಣೆಯನ್ನು ನಗರದ ಕರ್ನಾಟಕ ಸಂಘದಲ್ಲಿ ಸರಳವಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ಮಾತನಾಡಿದ ಕೆ. ಶಾಂತಪ್ಪನವರು, ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಆಸ್ತಿ, ಅವರ ಜೀವನದ ನಡೆ ನುಡಿ ಕನ್ನಡಾಭಿಮಾನ, ನಾವೆಲ್ಲ ಅವರನ್ನು ನೋಡಿ ಕಲಿಯಬೇಕೆಂದರು. ಚಿತ್ರಕಲಾವಿದ ಎಚ್. ಮ್ಯಾದರ್ ಅವರು ಮಾತನಾಡಿ, ಡಾಕ್ಟರ್ ರಾಜ್ಕುಮಾರ್ ಅವರ ನಾನು ಒಬ್ಬ ಅಭಿಮಾನಿ. ಅವರು ನಟಿಸಿದ 200 ಚಿತ್ರಗಳಲ್ಲಿ 100 ಚಿತ್ರಗಳು ಚುಕ್ಕಿ ಚಿತ್ರಗಳಲ್ಲಿ ಬಿಡಿಸಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಕಾರ್ಯಕ್ರಮ ಏರ್ಪಡಿಸಿ ಬಿಡುಗಡೆಗೊಳಿಸಿವೆ. ಈಗಾಗಲೇ 85 ಚುಕ್ಕಿ ಚಿತ್ರಗಳು ಮಾಡಿ ಮುಗಿಸಿರುವೆ ಎಂದರು. ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷ ಶಿವರಾಮೇಗೌಡ ಬಣ, ಅಶೋಕ್ ಕುಮಾರ್ ಜೈನ್ ಮತ್ತು ತಿಮ್ಮಾಪುರಪೇಟೆ ಶಾಲೆಯ ಶಿಕ್ಷಕಿ ಗೀತಾರಾಣಿ ಇರುವರನ್ನು ಸನ್ಮಾನಿಸಲಾಯಿತು. ಕನ್ನಡ ಚಳವಳಿ ಕೇಂದ್ರ ಸಮಿತಿ ಅಧ್ಯಕ್ಷರಾದ ಕೆ. ಗೋವಿಂದರಾಜರವರ ನೇತೃತ್ವದಲ್ಲಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಹನುಮಂತಪ್ಪ, ಚಿತ್ರಗಾರ ಈರಣ್ಣ ವರ್ಮಾ, ವೆಂಕಟೇಶ್ ಯಾದವ್, ಸುಭಾಷ್ ಗಡ್ಡಾಳೆ, ಸಂಜಯ್ ವೈಷ್ಣವ್, ಮಲ್ಲು, ಸುರೇಶ್ ಬೆಂಗಳೂರು, ರಾಮಪ್ಪ ಮ್ಯಾದರ್, ವೇಣುಕುಮಾರ್, ಅನಿಲ್, ಗುರುರಾಜ್ ಉಪಸ್ಥಿತರಿದ್ದರು. ವೆಂಕಟೇಶ್ ಯಾದವ್ ಕಾರ್ಯಕ್ರಮ ನಿರೂಪಿಸಿ ವಂದಿಸಿದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮಹಾವೀರ್ ಜಯಂತಿ, ಅಹಿಂಸೆ ದಯೆ ಸಂದೇಶ ನೀಡಿದ ಮಹಾವೀರ್ ಅಜರಾಮರರು, ದಂಡಪ್ಪ ಬಿರಾದರ್. ಜಿಲ್ಲೆಯಲ್ಲಿಯೂ ರೆಡ್ ಸಿವಿಆರ್ ಚುಚ್ಚುಮದ್ದು ಕಾಳಸಂತೆಯಲ್ಲಿ ಮಾರಾಟ ಆಶಂಕೆ. ಒಪೆಕ್ ಆಸ್ಪತ್ರೆಯಿಂದ ಆಂಬ್ಯುಲೆನ್ಸ್ ಚಾಲಕ ಮೂಲಕ ಸಾಗಾಣಿಕೆ ಶಂಕೆ, ತನಿಖೆಗೆ ಒತ್ತಾಯ. ನಗರ ಸ್ಥಳೀಯ ಸಂಸ್ಥೆಗಳ ಅಧಿಕಾರಿಗಳ ಸಭೆ, ಮನೆ ಮನೆಗೆ ಹೋಗಿ ಸೋಂಕಿತರ ಮಾಹಿತಿ ಸಂಗ್ರಹಿಸದಿದ್ದರೆ ಕಾನೂನು ಕ್ರಮ, ದುರ್ಗೇಶ್ ಎಚ್ಚರಿಕೆ. ಜಿಲ್ಲೆಯಲ್ಲಿ ಮುಂದುವರಿದ ಕೊರೋನಾ ಆರ್ಭಟ, 681 ಜನರಲ್ಲಿ ಸೋಂಕು. ಕೊರೋನಾ ಪರೀಕ್ಷೆಗೆ ಸಾಲುಗಟ್ಟಿ ನಿಂತ ಜನತೆ. ಎರಡನೇ ದಿನಕ್ಕೆ ಕರ್ಫ್ಯೂ, ಮನವಿ ಮಾಡಿದರೂ ಸ್ಪಂದಿಸದ ಜನರಿಗೆ ಪೊಲೀಸರು ಲಾಠಿ ರುಚಿ. ದೇಹದಾನ ಮಾಡಿದ ಸಂಘಟಕ ಗೋವಿಂದರಾಜ್. ಜೈನ್ ಸನ್ಯಾಸ ಸ್ವೀಕರಿಸಲು ನಿರ್ಧಾರ, ಮಹಾವೀರ್ ಜಯಂತಿ. ನಿಷೇಧ ಮಧ್ಯೆಯೂ ಮಾಂಸ ಮಾರಾಟ, ಪೊಲೀಸರಿಂದ ತಡೆ. ಮತ್ತು ಡಾಕ್ಟರ್ ರಾಜ್ಕುಮಾರ್ ಅವರ 93ನೇ ಜನ್ಮದಿನಾಚರಣೆ ಸರಳವಾಗಿ ಆಚರಣೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು. ವಾರ್ತೆಗಳನ್ನು ಪ್ರಾಯೋಜಿಸಿದವರು ರಾಯಚೂರಿನಲ್ಲಿ ಇಂಡಿಯನ್ ಗೋಲ್ಡ್ ಕಂಪನಿ. ವಿಳಾಸ ಇಂಡಿಯನ್ ಗೋಲ್ಡ್ ಕಂಪನಿ, ಮೊದಲನೇ ಮಹಡಿ, ಉಮಾ ಹೋಟೆಲ್ ಕಾಂಪ್ಲೆಕ್ಸ್, ಸ್ಟೇಷನ್ ರೋಡ್, ರಾಯಚೂರು. ದ ಲಿವಿಂಗ್ ರೂಮ್. ರಾಯಚೂರಿನಲ್ಲಿ ಹೊಸ ವಿವಿಧ ಬಗೆಯ ಸೋಫಾ ಸೆಟ್ಗಳು ಮತ್ತು ಡೈನಿಂಗ್ ಟೇಬಲ್ಗಳು, ಮನೆಯ ಅಲಂಕಾರಿಕ ಸಲಕರಣೆಗಳು ಸಿಗುತ್ತವೆ. ಅಬೌವ್ ರಾಹಿ ಡಯಾಗ್ನೋಸ್ಟಿಕ್, ಬಿಸೈಡ್ SBI ಬ್ಯಾಂಕ್, ನಿಯರ್ ಗಾಂಧಿ ಚೌಕ್, ರಾಯಚೂರು. ರಾಯಚೂರು ಜನತೆಗೆ ಸಿಹಿ ಸುದ್ದಿ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಎಲೆಕ್ಟ್ರೋ ವೆಹಿಕಲ್ ಕೇವಲ 10 ರೂಪಾಯಿಯಲ್ಲಿ 70 ಕಿಲೋಮೀಟರ್ ಬಳಸುವ ಮೂಲಕ ಪೆಟ್ರೋಲ್ನಿಂದ ಮುಕ್ತಿ ಪಡೆದು ನಿಮ್ಮ ತಿಂಗಳ ಉಳಿತಾಯ ಹೆಚ್ಚಿಸಿಕೊಳ್ಳಿ. ಹಿಂದೆ ಸಂಪರ್ಕಿಸಿ ಬೆನ್ LG, ಕಾರ್ತಿಕ್ ಇ ವೆಹಿಕಲ್, ಸಿಯಾ ತಲಾಬ್, ರಾಯಚೂರು. ನಗರದ ಪ್ರಮುಖ ಹೋಟೆಲ್ಗಳಲ್ಲಿ ಒಂದಾದ ಹೈದರಾಬಾದ್ ಬಿರಿಯಾನಿ ಹೌಸ್.
ವಿಳಾಸ ಹೈದರಾಬಾದ್ ಬಿರಿಯಾನಿ ಹೌಸ್, SBI ಬ್ಯಾಂಕ್ ಮೇಲ್ಗಡೆ, ಸ್ಟೇಷನ್ ರೋಡ್, ರಾಯಚೂರು. ಬೆಂಚ್ಮಾರ್ಕ್ ಡೆವಲಪರ್ಸ್ ಸಂಜೀವ ಸಾಯಿ ಅವರ SGS SS ಓಕ್ಸ್ ಲಕ್ಸುರಿ ವಿಲಾಗಳಿಗೆ ನಿಮಗೆ ಸ್ವಾಗತ. ಇದು ನಿಮ್ಮ ತಾಯಿನಾಡು ರಾಯಚೂರಿನಲ್ಲಿ ರಾಯಚೂರು ಮಂತ್ರಾಲಯ ರಸ್ತೆಯಲ್ಲಿದೆ. कड़ाईचूर MS फंक्शन हॉल शादी ब्याह, एंगेजमेंट, बर्थडे पार्टी और दूसरे फंक्शंस अदर प्रोग्राम्स के लिए काफी बड़ी जगह में बनाया गया है. नियर हबीबिया मस्जिद, LBS नगर, चंद्रबंडा रोड, रायचूर. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್ CPS ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ beside ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. AMS ಕಂಪ್ಯೂಟರ್ಸ್ ಸೇಲ್ಸ್ ಅಂಡ್ ಸರ್ವಿಸ್ 0% EMI Bajaj Finance available. AMS Computers Sales and Service beside SBI Bank, Station Road, ರಾಯಚೂರು. SR ಗಾರ್ಮೆಂಟ್ಸ್ ಈಗ ರಾಯಚೂರಿನಲ್ಲಿ ಜನವರಿ 15ರಿಂದ ಅದ್ದೂರಿಯಾಗಿ ಪ್ರಾರಂಭಿಸಿದೆ. SR ಗಾರ್ಮೆಂಟ್ಸ್ ಕ್ಲಾಸಿಕ್ ಕಲೆಕ್ಷನ್ಸ್ ಫಾರ್ ಕಿಡ್ಸ್, ವುಮೆನ್ ಅಂಡ್ ಮೆನ್ beside ವೆಜಿಟೇಬಲ್ ಮಾರ್ಕೆಟ್, ಕ್ಲಾತ್ ಬಜಾರ್, ರಾಯಚೂರು. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ ನಿಮ್ಮ ಕನಸು ನನಸಾಗಿಸಲು ಇಂದೇ ಭೇಟಿ ನೀಡಿ. ವಿಕ್ಟರಿ ಬ್ಯಾಡ್ಮಿಂಟನ್ ಅಕಾಡೆಮಿ, ಸದಾಶಿವನಗರ್, ಯರಮರಸ್ ಬೈಪಾಸ್ ರೋಡ್, ರಾಯಚೂರು.